नृते त्वक्रियते किंचन रे महामर्कं माधवश्चित्रमर्च यस्य प्रचंड तपसा श्रुतिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधि पूर्णचंद्रः श्रीविष्णुतीर्थमुनिरान्मुदमातनोतु। ನಿನ್ನೆ ದಿವಸ ಅಂತಃಕರಣ ಶುದ್ಧಿ ಆಗಲಿಕ್ಕೆ ಯಾವ್ಯಾವ ಕರ್ಮಗಳು ನಡೀತದೆ ಆ ಪ್ರಣಾಡಿಯನ್ನ ತಿಳಿಸಿದ್ರು. ಆಕಾಶದಲ್ಲಿ ತೇಜಸ್ಸು, ಆ ತೇಜಸ್ಸಿನಿಂದ ಮಳೆ, ಮಳೆಯಿಂದ ಅನ್ನ, ಅನ್ನದಿಂದ ಬಲ, ಬಲದಿಂದ ಗುರುಸೇವಾದಿ ಕಾರ್ಯಗಳು, ಆಮೇಲೆ ಚಂದ್ರನಿಂದ ಬರತಕ್ಕಂಥ ಸಾಧಾರಣ ಜ್ಞಾನ, ಆಮೇಲೆ ಆ ಜ್ಞಾತವಾದ ವಿಷಯದ ಅನುಸಂಧಾನ, ಆ ವಿಷಯಗಳನ್ನ ಅನುಸಂಧಾನ ಮಾಡಿಕೊಳ್ಳೋದು, ಮತ್ತೊಂದ್ಸಲ ನೆನಪು ಮಾಡಿಕೊಳ್ಳೋದು. ಅದಕ್ಕೆ ಸಂಸ್ಕಾರ ಉದ್ಬೋಧ ಆಗಿ ಖಂಡ ಸ್ಮೃತಿ ಬರ್ತದೆ. ಖಂಡ ಸ್ಮರಣೆ ಅಂದ್ರೆ ಬಿಡಿ ಬಿಡಿ, ಅಖಂಡ ಅಲ್ಲ, ಬಿಡಿ ಬಿಡಿಯಾಗಿ. ಅನಂತರದಲ್ಲಿ ಸಂಕಲ್ಪ ಉಂಟಾಗ್ತದೆ, ಪರ್ಜನ್ಯನಿಂದ ನಿಶ್ಚಯ ಬರ್ತದೆ, ಅನಂತರ ಮಂತ್ರಾಧ್ಯಯನ, ವಾಗೀಂದ್ರಿಯದ ಕಾರ್ಯ, ಆಮೇಲೆ ಅರ್ಥಗಳ ಜ್ಞಾನ, ಮಂತ್ರದ ಅರ್ಥದ ತಿಳುವಳಿಕೆ. ಇಷ್ಟು ಅಂತಃಕರಣ ಶುದ್ಧಿಯಾಗಿ ಅನಂತರದಲ್ಲಿ ಚಂದ್ರನಿಂದ ವಿಶೇಷ ಜ್ಞಾನ, ಶಾಸ್ತ್ರಾರ್ಥ ಜ್ಞಾನ, ಪ್ರವಾಹ ವಾಯುವಿನಿಂದ ಯುಕ್ತಿಜನ್ಯ ಜ್ಞಾನ, ಮನನಜನ್ಯ ಜ್ಞಾನ, ನಿರ್ಣಯ, ಆಮೇಲೆ ಭಗವಂತನಲ್ಲಿ ರತಿ, ಲೋಕದಲ್ಲಿ ಲೌಕಿಕದಲ್ಲಿ ಅಲಂಬುದ್ಧಿ, ತೃಪ್ತಿ. ತೃಪ್ತಿ ಅಂದ್ರೆ ಅಲಂಬುದ್ಧಿ, ಸಾಕು ಅಂತ ಅನ್ಸೋದು. ಅನಂತರ ಇಂದ್ರನಿಂದ ಪುನಃ ಅಸ್ಥಿರವಾದ ಪ್ರತಿಭೆ, ಉಮಾದೇವಿಯಿಂದ ಸ್ಥಿರವಾದ ಪ್ರತಿಭೆ, ರುದ್ರದೇವರಿಂದ ಅಖಂಡ ಸ್ಮೃತಿ, ಭಾರತೀ ದೇವಿಯಿಂದ ಅಪರೋಕ್ಷ ಜ್ಞಾನ, ಮುಖ್ಯ ಪ್ರಾಣದೇವರಿಂದ ಮೋಕ್ಷ ಅಂತ ಮೋಕ್ಷ ಸಾಧನೆ ಕಾರ್ಯಗಳು ನಡೆಯುವ ಕ್ರಮ ಹೇಳಿದೆ. ಈಗ ಬಿಂಬ, ಮಾತು ನಡೆಯುವುದು, ವ್ಯಾಹರಣ ಕ್ರಿಯೆ, ಕರ್ಮೇಂದ್ರಿಯಗಳಲ್ಲಿ ವಾಗೀಂದ್ರಿಯದಿಂದ ವ್ಯಾಹರಣ ಅಂದ್ರೆ ಮಾತಾಡೋದು, ಉಚ್ಚಾರಣೆ ಮಾಡೋದು. ಇದು ಹೇಗೆ ನಡೀತದೆ ಅಂತನ್ನೋದು ಈಗ ಹೇಳ್ತಾ ಇದ್ದಾರೆ. ವ್ಯಾಹರಣ ಕ್ರಿಯೆ ಅಂದ್ರೆ ಮಾತಾಡಬೇಕು ಅನ್ನುವ, ಕ್ರಿಯೆ ಮಾಡಬೇಕು ಅನ್ನೋ ಇಚ್ಛೆ ಭಗವಂತನಿಗೆ ಬರ್ತದೆ. ಬಿಂಬನಿಗೆ ಬಂದಾಗ ಪ್ರತಿಬಿಂಬ ಜೀವನಲ್ಲಿಯೂ ಆ ಇಚ್ಛೆ ಉಂಟಾಗ್ತದೆ. ಆಗ ಬಿಂಬರೂಪಿಯಾದ ಪರಮಾತ್ಮನ ಅಂತಃಕರಣ, ಅದೇ ಬಿಂಬ ಅಂತಃಕರಣ ಅಂದ್ರೆ ಬಿಂಬರೂಪವಾದ ಅಂತಃಕರಣ ಜೀವನ ಸ್ವರೂಪ ಅಂತಃಕರಣಕ್ಕೆ ಬರ್ತದೆ. ಆ ಬಿಂಬ ಅಂತಃಕರಣವು ಬಿಂಬರೂಪವಾದ ಅಂತಃಕರಣ, ಅದು ಭಗವಂತನ ಸ್ವರೂಪ, ಅದು ಜೀವನ ಸ್ವರೂಪ ಅಂತಃಕರಣಕ್ಕೆ ಬಂದು ಆ ಸ್ವರೂಪ ಅಂತಃಕರಣವನ್ನ ಬಾಹ್ಯ ಅಂತಃಕರಣಕ್ಕೆ ತರ್ತದೆ. ಅಲ್ಲಿರುವ ನಾರಾಯಣ ಬಿಂಬದಲ್ಲಿರುವ ನಾರಾಯಣನಿಗೆ ಐಕ್ಯ. ಅಂತಃಕರಣದಲ್ಲಿ ನಾರಾಯಣ ರೂಪ ಇರ್ತದೆ. ಬಿಂಬಾಂತಃಕರಣ ಅಂದ್ರೆ ನಾರಾಯಣನ ರೂಪ. ಅದು ಬಾಹ್ಯ ಅಂತಃಕರಣಕ್ಕೆ ಬಂದಾಗ ಈ ಸ್ವರೂಪ ಅಂತಃಕರಣ, ಜೀವನ ಸ್ವರೂಪ ಅಂತಃಕರಣ ಬಾಹ್ಯ ಅಂತಃಕರಣಕ್ಕೆ ಮಿಶ್ರಣ ಆಗ್ತದೆ. ಆ ನಾರಾಯಣ ರೂಪಕ್ಕೂ ಈ ನಾರಾಯಣ ರೂಪಕ್ಕೂ ಐಕ್ಯ ಬರ್ತದೆ. ಆಮೇಲೆ ಎಲ್ಲ ಜ್ಞಾನ ಬರೋದು.
ಒಂದು ಮಾತಾಡಬೇಕು ಅಂತ ಅನಿಸಿದ್ರೆ ಸಾಧಾರಣ ಜ್ಞಾನ ಬೇಕಲ್ಲ, ಸರ್ವಪದಾರ್ಥದ ಜ್ಞಾನ ಇರ್ತದೆ. ನಾರಾಯಣನೇ ಅಂಥ ಜ್ಞಾನವನ್ನ ಕೊಡ್ತಾನೆ. ಆದರೆ ಚಂದ್ರ, ಹಿಂದೆ ಹೇಳಿದಂತೆ, ನಿನ್ನೆ ಹೇಳಿದಂತೆ, ಚಂದ್ರ ವಿಶೇಷವಾಗಿ ಎಲ್ಲ ಪದಾರ್ಥಗಳ ಜ್ಞಾನವನ್ನು ಉಂಟು ಮಾಡ್ತಾನೆ. ಇದಿಷ್ಟು ನಾರಾಯಣನಿಂದ ಆಗೋದು. ನಾರಾಯಣ ಬಿಂಬ ಅಂತಃಕರಣಕ್ಕೆ ಬರೋದು, ಚಂದ್ರನಿಂದ ಸಾಧಾರಣ ಜ್ಞಾನ. ಆಮೇಲೆ ಅನಿರುದ್ಧ ರೂಪಿ ಪರಮಾತ್ಮ, ಬಿಂಬ ಮನಸ್ಸು, ಅದು ಅನಿರುದ್ಧ ರೂಪಿ ಪರಮಾತ್ಮನೇ ಬಿಂಬ ಮನೋರೂಪವಾಗಿರ್ತಾನೆ. ಸ್ವರೂಪ, ಜೀವನ ಸ್ವರೂಪ ಮನಸ್ಸಿನಲ್ಲಿ ಬರ್ತಾನೆ, ಬಾಹ್ಯ ಮನಸ್ಸಿಗೆ ಬರ್ತಾನೆ. ಸ್ವರೂಪ ಮನಸ್ಸಿಗೂ ಬಾಹ್ಯ ಮನಸ್ಸಿಗೂ ಮಿಶ್ರಣ ಆಗ್ತದೆ. ಬಿಂಬ ಮನಸ್ಸಿನಲ್ಲಿದ್ದ ಅನಿರುದ್ಧ, ಮನೋರೂಪನಾದ ಅನಿರುದ್ಧ ಬಾಹ್ಯ ಮನಸ್ಸಿನಲ್ಲಿದ್ದ ಅನಿರುದ್ಧನಿಗೆ ಐಕ್ಯ ಬರ್ತದೆ. ಆಮೇಲೆ ಎಲ್ಲಾ ದೇವತೆಗಳಿದ್ದರೂ ಕೂಡ ವರುಣ ವಿಶೇಷವಾಗಿ ಅನುಸಂಧಾನ, ಏನು ತಿಳಿದಿರ್ತೇವೆ ಅದು ಮರ್ತು ಹೋಗಿರ್ತದೆ, ಅದರ ಸಂಸ್ಕಾರ ಉದ್ಬೋಧ ಆಗ್ಲಿಕ್ಕೆ, ನೆನಪು ಬರ್ಬೇಕಾದ್ರೆ ಸಂಸ್ಕಾರ ಉದ್ಬೋಧ ಆಗಬೇಕು. ಎಲ್ಲೋ ಒಂದ್ ಕಡೆ ಆನೆ ನೋಡಿರ್ತೀವಿ, ಆನೆ ಸಂಸ್ಕಾರ ಇರ್ತದೆ. ಮಾವುತನ್ನ ನೋಡಿದ ಕೂಡಲೇ ಸಂಸ್ಕಾರ ಉದ್ಬೋಧ ಆಗಿ ನೆನಪು ಬರ್ತದೆ. ಒಂದು ಪದಾರ್ಥ ನೋಡಿದ ಕೂಡಲೇ ಇನ್ನೊಂದು ಪದಾರ್ಥ ಸಂಸ್ಕಾರ ಉದ್ಬೋಧ ಆಗಿ ನೆನಪು ಬರ್ತದೆ. ಹೀಗೆ ಅನಿರುದ್ಧನಿಂದ ಈ ಮನಸ್ಸಿನ ವ್ಯಾಪಾರ ನಡೀತದೆ. ಆಮೇಲೆ ವಾಸುದೇವ ರೂಪಿ ಪರಮಾತ್ಮ, ಬಿಂಬ ಚಿತ್ತ ಅಂತಿದೆ, ಮನಸ್ಸಿನದ್ದೊಂದು ಪ್ರಭೇದ. ಚಿತ್ತ ನೆನಪು ತಂದುಕೊಡೋದು. ಬಿಂಬರೂಪಿಯಾದ ಪರಮಾತ್ಮನೇ ಚಿತ್ತ ಸ್ವರೂಪನಾಗಿರ್ತಾನೆ, ಬಿಂಬ ಚಿತ್ತ ಅಂತ ಹೆಸರು. ಅವನು ವಾಸುದೇವ. ಆ ಬಿಂಬಚಿತ್ತನಾದ ವಾಸುದೇವ ಸ್ವರೂಪ ಚಿತ್ತಕ್ಕೆ ಬರ್ತಾನೆ. ಸ್ವರೂಪ ಚಿತ್ತ ಅಂತಂದ್ರೆ ಜೀವನ ಸ್ವರೂಪಭೂತವಾದ ಚಿತ್ತ, ಅದು ಮನಸ್ಸಿನ ಒಂದು ಪ್ರಭೇದ. ಆ ಚಿತ್ತವನ್ನು ತಗೊಂಡು ಬಾಹ್ಯ ಚಿತ್ತಕ್ಕೆ ಬರ್ತಾನೆ. ಬಾಹ್ಯ ಚಿತ್ತದಲ್ಲಿರುವ ವಾಸುದೇವನಿಗೂ ಬಿಂಬಚಿತ್ತ ವಾಸುದೇವನಿಗೂ ಐಕ್ಯ ಬರ್ತದೆ. ಸ್ವರೂಪ ಚಿತ್ತಕ್ಕೂ ಬಾಹ್ಯ ಚಿತ್ತಕ್ಕೂ ಮಿಶ್ರಣ ಆಗ್ತದೆ. ಆಮೇಲೆ ಪರಮಾತ್ಮನಿಂದ, ವಾಸುದೇವನಿಂದ ಪ್ರೇರಿತನಾದ ಅಗ್ನಿದೇವ, ಆ ಹಿಂದೇನೆ ನಾವು ತಿಳ್ಕೊಂಡಿರ್ತೀವಿ, ಚಂದ್ರನಿಂದ ಆ ವಿಷಯಗಳ ಖಂಡ ಸ್ಮೃತಿ ತಂದು ಕೊಡ್ತಾನೆ. ಆಮೇಲೆ ಅನಿರುದ್ಧನ ಕೆಲಸ, ಮತ್ತೆ ಬಿಂಬ ಮನಸ್ಸು, ಬಿಂಬ ಮನೋರೂಪವಾಗಿ ಅನಿರುದ್ಧ, ಮತ್ತೆ ಮನಸ್ಸಿನ ಕೆಲಸ ಆಗ್ತದೆ. ಆ ಬಿಂಬ ಮನಸ್ಸಿನಲ್ಲಿ ಅನಿರುದ್ಧ ಇರ್ತಾನೆ, ಸ್ವರೂಪ ಮನಸ್ಸಿಗೆ ಬರ್ತಾನೆ. ಆ ಸ್ವರೂಪ ಮನಸ್ಸನ್ನು ತಗೊಂಡು ಬಾಹ್ಯ ಮನಸ್ಸಿಗೆ ಬರ್ತಾನೆ. ಅಲ್ಲಿ ಮಿತ್ರ ನಾಮಕ ಆದಿತ್ಯ ಸಂಕಲ್ಪ ಮಾಡಿಸ್ತಾನೆ, ಮಾತಾಡಬೇಕು, ವ್ಯಾಹರಣ ಅಂದ್ರೆ ಮಾತಾಡಬೇಕು ಅನ್ನೋ ಸಂಕಲ್ಪ ಮಾಡಿಸ್ತಾನೆ. ಆಮೇಲೆ ಪ್ರದ್ಯುಮ್ನ, ಇಲ್ಲಿ ಅನಿರುದ್ಧನ ಕೆಲಸ ಎರಡು. ಮೊದಲು ಅಂತಃಕರಣದಲ್ಲಿ ನಾರಾಯಣ ಚಂದ್ರನಿಂದ ಜ್ಞಾನ ಹುಟ್ಟಿಸಿರ್ತಾನೆ. ಆಮೇಲೆ ಅನಿರುದ್ಧನಿಂದ ಮಾನಸಿಕ ಅನುಸಂಧಾನ ಬರ್ತದೆ, ವರುಣನ ದ್ವಾರ ಅನುಸಂಧಾನ ಮಾಡಿಸ್ತಾನೆ. ಆಮೇಲೆ ವಾಸುದೇವ ಬಿಂಬಚಿತ್ತ ಅಗ್ನಿದ್ವಾರ ಖಂಡ ಸ್ಮರಣೆ, ಖಂಡವಾದ ಸ್ಮರಣೆ ತಂದು ಕೊಡ್ತಾನೆ. ಮತ್ತೆ ಅನಿರುದ್ಧ ಬಿಂಬ ಮನಸ್ಸೆ, ಅದು ಕೂಡ ಆ ಮನಸ್ಸಿನಿಂದ ಸಂಕಲ್ಪ ಮಾಡಿಸ್ತಾನೆ. ಸಂಕಲ್ಪ ಕರ್ಮ ಮಾನಸ, ಮನಸ್ಸಿನಲ್ಲಿ ಅಂದುಕೊಳ್ಳೋದು, ಅದು ಸಂಕಲ್ಪ ಮಾಡೋದು. ಆಮೇಲೆ ಪ್ರದ್ಯುಮ್ನ ಬುದ್ಧಿ ಅಂದ್ರೆ ಬಿಂಬ ಬುದ್ಧಿ ಅಂತ ಅರ್ಥ. ಬಿಂಬ ಬುದ್ಧಿ ರೂಪನಾದ ಪ್ರದ್ಯುಮ್ನ ಸ್ವರೂಪ ಬುದ್ಧಿಗೆ ಬರ್ತಾನೆ. ಸ್ವರೂಪ ಬುದ್ಧಿಯನ್ನ ಬಾಹ್ಯ ಬುದ್ಧಿಗೆ ತಂದಿಡ್ತಾನೆ. ಅವೆರಡಕ್ಕೆ ಮಿಶ್ರಣ ಆಗ್ತದೆ. ಬಾಹ್ಯ ಬುದ್ಧಿಯಲ್ಲಿರುವ ಪ್ರದ್ಯುಮ್ನ ಬಿಂಬ ಬುದ್ಧಿ ರೂಪ ಪ್ರದ್ಯುಮ್ನ ಐಕ್ಯ ಹೊಂತಾರೆ. ಪರ್ಜನ್ಯನ ಮೂಲಕ ನಿಶ್ಚಯ ಉಂಟು ಮಾಡಿಸ್ತಾನೆ. ಆಮೇಲೆ ವಾಸುದೇವ ಮತ್ತೆ ಬಿಂಬವಾಗಿಂದ್ರಿಯದಲ್ಲಿ ವಾಸುದೇವ ಇರ್ತಾನೆ. ಬಿಂಬವಾಗಿಂದ್ರಿಯ ಅಂತಲೇ ಅವನು ವಾಸುದೇವಂದು ಒಂದು ರೂಪ, ಬಿಂಬವಾಗಿಂದ್ರಿಯ ಅಂತ ಅದಕ್ಕೆ ಹೆಸರು. ಅದು ಸ್ವರೂಪ, ಜೀವನ ಸ್ವರೂಪವಾಗಿಂದ್ರಿಯಕ್ಕೆ ಬರ್ತದೆ. ಸ್ವರೂಪವಾಗಿಂದ್ರಿಯವನ್ನ ಬಾಹ್ಯವಾಗಿಂದ್ರಿಯಕ್ಕೆ ತರ್ತಾನೆ ವಾಸುದೇವ. ತಾನೈಕ್ಯ ಹೊಂತಾನೆ, ಇವೆರಡನ್ನ ಮಿಶ್ರಣ ಮಾಡ್ತಾನೆ. ಸ್ವಾಹಾದೇವಿಯನ್ನ ವಿಶೇಷವಾಗಿ ಪ್ರೇರಣೆ ಮಾಡಿ ಉಚ್ಚಾರಣೆ ಮಾಡಿಸ್ತಾನೆ.
ಇದಿಷ್ಟು ವ್ಯಾಹರಣ ಕ್ರಿಯೆ, ಉಚ್ಚಾರಣೆ ಕ್ರಿಯೆ ಹೇಗೆ ನಡೀತದೆ ಅನ್ನೋದಕ್ಕೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಇವರದ್ದೆಲ್ಲ ಅನಿರುದ್ಧ ರೂಪದ್ದೇ ವ್ಯಾಪಾರ ನಾರಾಯಣನಿಂದ ಪ್ರಾರಂಭ ಆಗ್ತದೆ, ಕೊನೆಗೆ ಉಚ್ಚಾರಣೆ ಆಗ್ತದೆ. ಇದೇ ರೀತಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಭಗವದ್ ರೂಪಗಳಿರ್ತಾವೆ. ಅದು ಬಿಂಬ ಇಂದ್ರಿಯ, ಸ್ವರೂಪೇಂದ್ರಿಯ, ಬಾಹ್ಯೇಂದ್ರಿಯ. ಆ ಬಾಹ್ಯೇಂದ್ರಿಯದಲ್ಲಿ ಬೇರೆ ಬೇರೆ ದೇವತೆಗಳಿರ್ತಾರೆ, ಅವರ ಮೂಲಕ ಕೆಲಸ ಮಾಡಿಸ್ತಾನೆ ಅಂತ ಎಲ್ಲ ಕಡೆ ತಿಳ್ಕೋಬೇಕು. ಇನ್ನು ಉಚ್ಚಾರಣೆ ಮಾಡುವಾಗ 2 ವಿಧ ಶಬ್ದಗಳು ಹಿಂದೆ ಬಂದಿತ್ತು, ವರ್ಣಾತ್ಮಕ, ಧ್ವನ್ಯಾತ್ಮಕ. ಆ ಧ್ವನ್ಯಾತ್ಮಕ ಶಬ್ದಗಳಲ್ಲಿ ಭಗವದ್ ರೂಪಗಳಿರ್ತಾವೆ. ಆ ಧ್ವನಿ ವರ್ಣವನ್ನ ಅಭಿವ್ಯಕ್ತಗೊಳಿಸ್ತದೆ, ಅಲ್ಲಿಯೂ ಆ ವರ್ಣಗಳಲ್ಲಿಯೂ ಭಗವದ್ ರೂಪ ಇರ್ತದೆ. ಆ ವರ್ಣಗಳಿಂದ ಭಗವಂತ ವಾಚ್ಯನಾಗ್ತಾನೆ. ಆವಾಗ ವ್ಯಾಹರಣ ಕ್ರಿಯೆಯೂ ಕೂಡ ಭಗವಂತನ ಸ್ತೋತ್ರ ಆಗ್ತದೆ. ಮಾತಾಡಿದ್ದೆಲ್ಲ ಸ್ತೋತ್ರ ಅಂತಾರೆ. ಈಗ ಉದಾಹರಣೆಗೆ ಆ ವರ್ಣಗಳಲ್ಲಿ ಭಗವದ್ ರೂಪ ಅಂದ್ರೆ ಅದನ್ನ ಬಿಡಿಸ್ತಾರೆ. ವಿಷ್ಣವೇ ನಮಃ ಅಂತ ಒಬ್ಬ ಅಂದ ಅಂತ ಇಟ್ಕೊಳ್ಳಿ. ವಿಷ್ಣವೇ ನಮಃ ಅನ್ನುವಲ್ಲಿ ಪೂರ್ವ ವರ್ಣ ವಿ ಅಂತಿದೆ, ಅದು ಮೊದಲನೇ ವರ್ಣ. ಅದರಲ್ಲಿ ವರಾಹ ಮತ್ತು ವಾಸುದೇವ ಇರ್ತಾರೆ. ವಿಷ್ಣು ಅನ್ನುವಾಗ ಕೊನೆಯದ್ದು ನ ಅಕ್ಷರ, ಉತ್ತರ ವರ್ಣ. ಅದರಲ್ಲಿ ವಾಮನ ಮತ್ತು ಸಂಕರ್ಷಣ ಇರ್ತಾರೆ. ವಿಷ್ಣು ಅನ್ನುವಾಗ ಶಕಾರ ನಕಾರಕ್ಕೆ ಸಂಹಿತ ಆಗಿದೆ, ಮಧ್ಯದಲ್ಲಿ ಸ್ವರ ಇಲ್ಲ, 2 ವ್ಯಂಜನಗಳು ಸೇರಿಬಿಟ್ಟಿದೆ, ಅದಕ್ಕೆ ಸಂಹಿತ ಅಂತ ಕರೀತಾರೆ. ಆ ಸಂಹಿತಾದಲ್ಲಿ ನರಸಿಂಹ, ಪ್ರದ್ಯುಮ್ನ ಇರ್ತಾರೆ. ಹೀಗೆ ಪ್ರತಿಯೊಂದು ವರ್ಣದಲ್ಲಿಯೂ ಕೂಡ ಪೂರ್ವ ವರ್ಣ, ಉತ್ತರ ವರ್ಣ, ಅದರ ಸಂಹಿತ ಅಂತ ಆ ವರ್ಣಗಳಲ್ಲಿರೋ ಭಗವದ್ ರೂಪಗಳನ್ನು ತಿಳ್ಕೋಬೇಕು. ಎಲ್ಲ ಕಡೆ ಚಂತೀನಿ, ಕಷ್ಟ ಬಿಡುವ ಹಾಕ್ಸ್ಕೊಂಡು ಒಂದ್ ಕಡೆ ಚಂದ ಇಲ್ಲ, ಹಿಂಗ್ ನಂತರ ಹಾಕ್ತದೆ. ನೀರ್ ಚೆಲ್ಲೋರು ಯಾರು? ಇನ್ನು ಈ ವಿಷ್ಣು ಅನ್ನುವಲ್ಲೇನೆ ಭಗವಂತನ ಅರ್ಧನಾರಿ ನರರೂಪ. ಅದರಂತೆ ವಾಯುದೇವರು, ಈಗ ಭಗವಂತನ ಅಂತಂದ್ರೆ ಒಬ್ಬನಿಗೆ ಅರ್ಧನಾರಿ ನರ ಹೇಗಿರ್ತದೆ, ಲಕ್ಷ್ಮೀ ನಾರಾಯಣ ಇದು ಅರ್ಧನಾರಿ ನರ. ಶಿವ ಪಾರ್ವತಿಯರದ್ದಿದ್ದ ಹಾಗೆ ಲಕ್ಷ್ಮೀ ನಾರಾಯಣಂದು ಅರ್ಧನಾರಿ ನರ ರೂಪ ಇದೆ. ಆಮೇಲೆ ನಾರಾಯಣ ವಾಯು, ಅವದೊಂದು ಅರ್ಧ ನರನಾರಿ ರೂಪ. ನಾರಾಯಣ ಮತ್ತು ವಾಯು ಮತ್ತು ಸರ್ವದೇವತೆಗಳು, ವಾಯು ಇಂದ್ರ, ವಾಯು ಪರ್ಜನ್ಯ, ವಾಯು ರುದ್ರ, ಹೀಗೆ ಸರ್ವದೇವತೆಗಳು ಮತ್ತು ರುದ್ರ ಅವ್ರದ್ದೊಂದು ಅರ್ಧನಾರಿ ನರ ರೂಪ. ರುದ್ರ ಮತ್ತು ಬ್ರಹ್ಮ ಇವರದ್ದು ಅರ್ಧನಾರಿ ನರ ರೂಪ. ಈ ಪ್ರಕಾರ 5 ಅರ್ಧನಾರಿ ನರಪಂಚಕ ಅಂತ ಕರೀತಾರೆ. ಅರ್ಧನಾರಿ ನರಪಂಚಕ. ಈ ವರ್ಣಗಳಲ್ಲಿ ಸಂಹಿತಾದಲ್ಲಿ ಈ ವಿಷ್ಣು ಅಂತ ಸಂಹಿತಾ ಬಂತಲ್ಲ, ಅದೇ ರೀತಿ ಬ್ರಹ್ಮ ಅನ್ನುವಲ್ಲಿ ಸಂಹಿತಾ ಬರ್ತದೆ, ಹಕಾರಕ್ಕೂ ಮಕಾರಕ್ಕೂ. ಮತ್ತೆ ಇದೇ ರೀತಿ ಬೇಕಾದಷ್ಟು ಸಂಯುಕ್ತಾಕ್ಷರಗಳಿರ್ತದೆ. ಪ್ರದ್ಯುಮ್ನ ಅನ್ನುವಾಗ ಪುರ, ದಕ್ಕೆ ದಯು, ಪ್ರದ್ಯುಮ್ನ ಅನ್ನುವಾಗ ಮಾನ. ಇಂಥ ಸಂಹಿತಾಗಳಲ್ಲಿ ಅರ್ಧನಾರಿ, ಅದು ಯಾಕೆ 2 ಅಕ್ಷರ ಸೇರಿದೆಯಲ್ಲ, ಹಾಗಾಗಿ ಲಕ್ಷ್ಮೀ ನಾರಾಯಣರು ಅಲ್ಲಿರ್ತಾರೆ. ಸಂಹಿತಾದಲ್ಲಿ ನರಸಿಂಹ ಪ್ರದ್ಯುಮ್ನ ಅಂತ ಹೇಳಿ ಆಯ್ತು. ವಿಷ್ಣು ಅನ್ನೋಲ್ಲಿ ವಿಷ್ಣು ಅಂದ್ರೆ ನರಸಿಂಹ ಪ್ರದ್ಯುಮ್ನ 2 ಅಕ್ಷರ ಸಂಯೋಗ ಆಗಿದೆ, ನರಸಿಂಹ ಪ್ರದ್ಯುಮ್ನರು ಇರ್ತಾರೆ ಒಂದೊಂದರಲ್ಲಿ. ಅದರಂತೆ ಲಕ್ಷ್ಮೀ ನಾರಾಯಣ ಸಂಹಿತಾದಲ್ಲಿ. ವಿಷ್ಣು ಅನ್ನುವಲ್ಲೇ ಲಕ್ಷ್ಮೀ ನಾರಾಯಣ, ಆದ್ರೆ ಅವರು ಇರುವಾಗ ಮಾತ್ರ ಅರ್ಧನಾರಿ ನರಾತ್ಮಕರಾಗಿ ಇದ್ಬಿಡ್ತಾರೆ. ನಾರಾಯಣ ವಾಯು ಅದೊಂದು ರೂಪ ಇದೆ.
ಅರ್ಧ ನಾರಾಯಣ, ಅರ್ಧ ವಾಯು. ಅರ್ಧ ವಾಯು, ಅರ್ಧ ಇತರ ದೇವತೆಗಳು, ಅವ್ರದ್ದೊಂದಿದೆ. ಇನ್ನು ಅರ್ಧ ರುದ್ರ, ಅರ್ಧ ಮತ್ತು ಬೇರೆ ಬೇರೆ ದೇವತೆಗಳು, ರುದ್ರನ ಜೊತೆಗೆ ಅರ್ಧ. ಹಾಗೆ ರುದ್ರ ಮತ್ತು ಚತುರ್ಮುಖ, ಇದು 5 ಆಯ್ತು. ಅರ್ಧನಾರೀನರ ಪಂಚಕ ಅಂತ ಕರೀತಾರೆ. ಅವರು ಸಂಹಿತಾದಲ್ಲಿ ಇರ್ತಾರೆ. ಈ ರೀತಿ ವರ್ಣಗಳನ್ನು ಉಚ್ಚಾರಣೆ ಮಾಡುವಾಗ ಅನುಸಂಧಾನ ಮಾಡಬೇಕು. ಇನ್ನು ಓಂ ಅನ್ನುವಾಗ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8 ಅಕ್ಷರ ಇದೆ. ಅಷ್ಟಮಾತ್ರ ಓಂಕಾರ ಅಂತ. ಅಕಾರದಲ್ಲಿ ವಿಶ್ವ, ಉಕಾರದಲ್ಲಿ ತೈಜಸ, ಮಕಾರದಲ್ಲಿ ಪ್ರಾಜ್ಞಾ, ನಾದ ಅಂತ ಒಂದು ಅಕ್ಷರ, ಅದರಲ್ಲಿ ಅನಿರುದ್ಧ, ಓಂಕಾರದಲ್ಲಿ ಬಿಂದು ಅಂತ ಒಂದು ಮಾತ್ರ ಸೇರ್ಕೊಂಡಿದೆ, ಅದನ್ನ ಅಕ್ಷರ ಅಂತ ಬರೆದು ಮಾತ್ರ ಅಂತ ಕರೀತಾರೆ, ಅದರಲ್ಲಿ ಪ್ರದ್ಯುಮ್ನ, ಘೋಷದಲ್ಲಿ ಸಂಕರ್ಷಣ, ಶಾಂತದಲ್ಲಿ ವಾಸುದೇವ, ಅತಿಶಾಂತದಲ್ಲಿ ನಾರಾಯಣ. ಹೀಗೆ 8 ಭಗವದ್ ರೂಪಗಳು ಓಂಕಾರದಲ್ಲಿ ಇರ್ತಾರೆ. ಇದೇ ರೀತಿ ನಾವು ಓದುವಾಗ ಯಾವುದೋ ಒಂದು ಕಾವ್ಯ ಓದ್ತೀವಿ ಅಥವಾ ಒಂದು ಗದ್ಯ ಓದ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಹುಂ ಅನ್ನೋದ್ರಿಂದ ಪ್ರಾರಂಭ ಆಯ್ತು. ಹುಂ, ಅಲ್ಲಿಂದ ಹಿಡಿದು ಆ ವಾಕ್ಯದಲ್ಲಿ ಆ ಹುಂ ಅನ್ನೋ ಅಕ್ಷರದಿಂದ ಹಿಡಿದು ಇನ್ನೊಂದು ಮೂರ್ತಿ, ಭಗವಂತನ ಮತ್ತೊಂದು ಮೂರ್ತಿ ಅಕ್ಷರ ಬರೋ ತನಕ ಪ್ರದ್ಯುಮ್ನ ಅಂತ ಭಾವಿಸಬೇಕು. ಈಗ ಉದಾಹರಣೆಗೆ ಉತ್ ಅಂತ ಒಂದು ಪ್ರಾರಂಭ ಆಯಿತು. ಉತ್, ಅಲ್ಲಿಂದ ಏನೇನೋ ಅಕ್ಷರಗಳು ಬರ್ತದೆ. ಯಾವ ಅಕ್ಷರದಲ್ಲಿ ಭಗವದ್ ರೂಪ ಹೇಳಿಲ್ವೋ ಅಲ್ಲಿ ತನಕ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ನಾರಾಯಣ ಅಂತಲೇ ಅರ್ಥ. ಉತ್ ಅನ್ನೋದ್ರಿಂದ ಒಂದು ವಾಕ್ಯ ಪ್ರಾರಂಭ ಆಗಿ ಮಧ್ಯದಲ್ಲಿ ಎಲ್ಲಿಯೋ ಪ್ರ ಅಂತ ಬಂತು ಅಂತ ಇಟ್ಕೊಳ್ಳೋಣ. ಪ್ರ ಬರೋ ತನಕ ಅಲ್ಲಿಂದ ಅಲ್ಲಿಗೆ ನಾರಾಯಣ. ಪ್ರ ಬಂತು ಅಂದ್ರೆ ಅಲ್ಲಿಂದ ಅನಿರುದ್ಧ ಶುರುವಾಗ್ತಾನೆ ಆ ವಾಕ್ಯದಲ್ಲಿ. ಆಮೇಲೆ ಹಂಗೆ ಅನಿರುದ್ಧ ಅಂತ ತಿಳ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಉಪ ಅಂತ ಬಂತು ಅಂತ ಇಟ್ಕೊಳ್ಳಿ. ಉಪ ಅಂತ ಬಂದಾಗ ಅಲ್ಲಿಂದ ಹಿಡಿದು ನರಸಿಂಹ. ನೀ ಅನ್ನೋ ಅಕ್ಷರ ಬಂತು ಅಂತಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ಇನ್ನೊಂದು ಅಕ್ಷರ ಬರೋ ತನಕ, ಅಂದ್ರೆ ಪರಮಾತ್ಮನ ರೂಪ ಇರುವ ಅಕ್ಷರ ಬರೋ ತನಕ ಸಂಕರ್ಷಣ. ಹೀಗೆ ತಿಳ್ಕೋಬೇಕು. ಅಥವಾ ಮೊದಲೇ ಇದು ಆಕಾರ ಅಂತ ಇಟ್ಕೊಳ್ಳಿ. ಆಕಾರ, ಅಲ್ಲಿ ಇವನು ಯಾರು, ನಾರಾಯಣ ಆಯ್ತು, ವರಾಹ ಬಂದಿಲ್ಲಲ್ಲ. ವರಾಹ ಆಕಾರದಿಂದ ಪ್ರಾರಂಭ ಆದ್ರೆ ವರಾಹ. ಉತು ಬರೋ ತನಕ, ಉತು ಬಂತು ಅಂದ್ರೆ ನಾರಾಯಣ. ಅಥವಾ ಆಕಾರದಿಂದ ಪ್ರಾರಂಭ ಆದಾಗ ವರಾಹನ ಚಿಂತನೆ ಮಾಡ್ತೀರಿ. ಪ್ರ ಬಂತು ಅಂತ ಇಟ್ಕೊಳ್ಳಿ, ಅನಿರುದ್ಧ. ಪ್ರ ಬಂದ್ಮೇಲೆ ಆ ವಾಕ್ಯದಲ್ಲಿ ಈ ಅಕ್ಷರಗಳ ಪೈಕಿ ಯಾವುದೋ ಒಂದು ಅಕ್ಷರ ಬಂದ್ರೆ, ಈಗ ಹುಂ ಅಂತ ಬಂತು, ಅಲ್ಲಿ ತನಕ ಅನಿರುದ್ಧನೆ. ಹುಂ ಬಂತ, ಅಲ್ಲಿಂದ ಪ್ರದ್ಯುಮ್ನ ಶುರು ಮಾಡಬೇಕು. ಆ ಹುಂ ನಂತರದಲ್ಲಿ ಮತ್ತೆ ಆ ಬಂತ, ವರಾಹನ ಶುರು ಮಾಡಬೇಕು ಚಿಂತನೆ. ಹೀಗೆ ಇಷ್ಟು ಅಕ್ಷರಗಳು ಹೇಳಿದ್ದಾರೆ. ಯಾವ್ದಾದ್ರೂ ಒಂದು ಅಕ್ಷರ ಇರ್ತದೆ, ಅಲ್ಲಿಂದ ಇನ್ನೊಂದು ಭಗವನ್ ಮೂರ್ತಿ ಅಕ್ಷರ ಬರೋ ತನಕ ಆ ರೂಪ. ಆ ರೂಪ ಬಂತ, ಆ ಅಕ್ಷರದ ಬಂತ, ಅಲ್ಲಿಂದ ಆ ರೂಪ ಪ್ರಾರಂಭ. ಮತ್ತೆ ಯಾವುದೇ ಇಷ್ಟು ಅಕ್ಷರಗಳ ಪೈಕಿ ಯಾವುದು ಬಂದರೂ ಕೂಡ ಆ ರೂಪ ಚಿಂತನೆ ಮಾಡ್ತಾ ಹೋಗುತ್ತೆ. ಹಾಗೆ ಇಡೀ ಗ್ರಂಥದಲ್ಲಿ ಭಗವದ್ ರೂಪ ಚಿಂತನೆ ಆಗ್ತದೆ. ಇಷ್ಟಂತೂ ಮುಖ್ಯ. ಒಂದು ಹುಂ, ಆ, ಪ್ರ, ಉತ್, ಆಮೇಲೆ
ಉಪ, ನಿ ಇವೆಲ್ಲ. ಈ 7 ಅಕ್ಷರದಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಇದ್ದೇ ಇರ್ತದೆ. ಇದನ್ನು ಛಾಂದೋಗ್ಯೋಪನಿಷತ್ನಲ್ಲೂ ಹೇಳಿದ್ದಾರೆ. ವಾಚಿ ಸಪ್ತವಿಧಂ ಸಾಮ ಉಪಾಸೀತ ಅಂತ ಹೇಳ್ತಾರೆ. ಅದರಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 5 ಅಲ್ಲ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಇನ್ನೆರಡು ವರಾಹ ನರಸಿಂಹ. ಹಿಂಗೆ 7 ಅಕ್ಷರಗಳನ್ನು ಹೇಳಿದ್ದಾರೆ. 7 ರೂಪಗಳು. ಆಯಾ ಅಕ್ಷರದಿಂದ ಪ್ರಾರಂಭ ಆಗುವ ವಾಕ್ಯಗಳಲ್ಲಿ ಇನ್ನೊಂದು ಅಕ್ಷರ ಬರೋ ತನಕ ಆ ರೂಪ. ಇನ್ನು ವೇದದಲ್ಲಿ 3 ಭಾಗ ಇದೆ: ಸಂಹಿತ, ಪದ, ಕ್ರಮ ಅಂತ. ಸಂಹಿತ ಅಂತಂದ್ರೆ ಇದ್ದದ್ದು ಉದ್ದಕ್ಕೆ ಹೇಳ್ಕೊಂಡು ಹೋಗೋದು. ಯಜ್ಞೇನ ಯಜ್ಞಮಾಯ ಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯ ಆಸನ್ ತೇ ಹನಾಕಂ ಮಹಿಮಾನಸ್ಸ ಚಂತ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾ. ಇದಕ್ಕೆ ಸಂಹಿತಾ ಪಾಠ ಅಂತ ಕರೀತಾರೆ. ಇದೇ ರೀತಿ ನನಗೆ ಹೆಚ್ಚು ಪರಿಚಯ ಇಲ್ಲ ವೇದದ್ದು, ನಾನಾ ಪಾಠಗಳನ್ನು ಕೇಳಿದ್ದೀನಿ. ಪದಪಾಠ ಅಂತಂದ್ರೆ ಒಂದೊಂದೇ ಪದ ಬಿಡಿಸಿ ಬಿಡಿಸಿ ಹೇಳೋದು. ಯಜ್ಞೇನ, ಯಜ್ಞಂ, ಅಯಜಂತ, ದೇವಾಹ, ತಾನಿ, ಹಿಂಗೆ ಬಿಡಿಸಿ ಹೇಳೋದು. ಅದೇ ಥರ ಕ್ರಮ, ಘನ, ಜಟ ಅಂತ ಅನೇಕ ಥರ ಇದೆ. ಅದರದ್ದು ಅಷ್ಟು ವೇದ ಪಂಡಿತರಿಗೆ ಗೊತ್ತು. ಯಜ್ಞೇನ ಯಜ್ಞಂ ಯಜ್ಞಂ ಯಜ್ಞೇನ ಯಜ್ಞೇನ ಯಜ್ಞಂ ಯಜ್ಞಮಾಯಜಂತ, ಹಿಂಗೆಲ್ಲ ಮತ್ತೆ ಉಲ್ಟಾ ಬರೋದು. ಅಯಜಂತ ಯಜ್ಞಂ ಯಜ್ಞೇನ, ಈ ಥರ ನಾನಾ ಕ್ರಮದಲ್ಲಿ ಹೇಳ್ತಾರೆ. ಅದರಲ್ಲಿ 3 ತಗೊಂಡಿದ್ದಾರೆ ಇವರು. ಸಂಹಿತಾ ಪಾಠ ಮಾಡುವವರು ವರಾಹನನ್ನ ಚಿಂತನೆ ಮಾಡಬೇಕು. ಪದಪಾಠ ಅಂತ ಮಾಡುವಾಗ ವಾಮನ, ಕ್ರಮಪಾಠ ಅಂತ ಒಂದಿದೆ, ಅದರಲ್ಲಿ ನರಸಿಂಹ. ಇಷ್ಟು ಹೇಳಿದ್ದಾರೆ. ಘನಪಾಠ, ಜಟಾಪಾಠ ಅಂತಲೂ ಇದೆ, ಅದು ಕ್ರಮ ಗೊತ್ತಿಲ್ಲ ನನಗೆ. ಇನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಲ್ಲಿಯೂ ಭಗವಂತನ ಚಿಂತನೆ ಮಾಡಬೇಕು. ಇದೆಲ್ಲ ವ್ಯಾಹರಣ ಕ್ರಿಯೆ ಅಂತ ಬಂತಲ್ಲ, ಉಚ್ಚಾರಣ ಕ್ರಿಯೆ. ಆ ಉಚ್ಚಾರಣ, ಇದನ್ನೆಲ್ಲ ಉಚ್ಚಾರಣೆ ಮಾಡುವಾಗ ಆ ಅಕ್ಷರಗಳಲ್ಲಿ, ಆ ಗ್ರಂಥಗಳಲ್ಲಿ ಅನುಸಂಧಾನ ಮಾಡಬೇಕು. ಋಗ್ವೇದದಲ್ಲಿ ವಾಸುದೇವ, ಯಜುರ್ವೇದದಲ್ಲಿ ಸಂಕರ್ಷಣ, ಸಾಮವೇದದಲ್ಲಿ ಪ್ರದ್ಯುಮ್ನ, ಅಥರ್ವಣ ವೇದದಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಅನಿರುದ್ಧ, ಸರ್ವ ವೇದಗಳಲ್ಲಿ ನಾರಾಯಣ. ಇನ್ನು ಲೌಕಿಕ ಶಬ್ದನೇ ಆಗಲಿ, ಅಲೌಕಿಕ ಶಬ್ದನೇ ಆಗಲಿ, ಅಲ್ಲಿರುವ ಅಕ್ಷರಗಳು ಎಷ್ಟು? 51 ಅಕ್ಷರಗಳಿದೆ. ಲೌಕಿಕ ಶಬ್ದನೇ ಆಗಿರ್ಬೋದು, ಅಲೌಕಿಕ ವೇದ ಅಥವಾ ಪುರಾಣ ಅದರದ್ದೇ ಆಗಿರ್ಬೋದು. ಅಂತೂ ಲೌಕಿಕ ಅಲೌಕಿಕ ಶಬ್ದಗಳನ್ನು ಸೇರಿಸಿದ್ರೆ ಒಟ್ಟು ಇರೋ ಅಕ್ಷರಗಳು 51. ಅದರಲ್ಲೂ ಭಗವದ್ ರೂಪ ಚಿಂತನೆ ಮಾಡಬೇಕು. ಈಗ ಅಗ್ನಿಮಿ, ಈಳೆ ಅಂತ ಹೇಳಿದ್ರೆ ಅ, ಗ, ನ, ಮ, ಈ ಇದೆಲ್ಲ ಬಂತು. ಒಂದೊಂದ್ರಲ್ಲೂ ಒಂದೊಂದು ಭಗವದ್ ರೂಪ ಚಿಂತನೆ. ಅದೆಲ್ಲ ಬಹಳ ಸುಲಭ. ಅದಕ್ಕೆ ಮಾತೃಕಾನ್ಯಾಸ ಅಂತ ಪೂಜೆ ಮಾಡುವಾಗ ದೇವರ ಪ್ರತಿಮೆಯಲ್ಲಿ ಮಾಡೋದು ಉಂಟು, ಜಪ ಮಾಡುವಾಗ ನಮ್ಮಲ್ಲಿ ಮಾಡಿಕೊಳ್ಳೋದು ಉಂಟು. ತತ್ವನ್ಯಾಸ ಮಾಡಿದ ಹಾಗೆ. ಅ ಅಂದ್ರೆ ಅಜ, ಆ ಅಂದ್ರೆ ಆನಂದ, ಈ ಇಂದ್ರ, ಈ ಈಶಾನ, ಉಗ್ರ, ಊರ್ಜ, ಋತಂಭರ, ಹಾಗೆ ಉದ್ದಕ್ಕೆ ಋತಂಭರ, ಋಗಾಲ್, ಋಷಾಲ್, ಋಜಿ, ಏಕಾತ್ಮ, ಐರ, ಓಜೋಭೃತ್, ಔರಸ ಅಂತ ಅರ್ಧಗರ್ಭ ಅಹಾಲಿ ತನಕ ಆಯ್ತು. ಕ ಖ ಗ ಘ ङ ಕೆ ಕಪಿಲ, ಖಪತಿ, ಗರುಡಾಸನ, ಘರ್ಮ, ङಸಾರ, ಚ ಛ ಜ ಝಕ್ಕೆ ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿ, ಞಮ, ಠ ಠ ಡ ಢಣಕ್ಕೆ ಟಂಕಿ, ಠಲಕ್ಕೆ ಠಕಲ, ಡರಕ, ಢರೀಣಾತ್ಮ, ತಾರ, ಥಬ, ದಂಡಿ, ಧನ್ವಿ, ನಮ್ಯ. ಅದೇ ಅಕ್ಷರ ಆರಂಭದಲ್ಲಿ ಬರ್ತದೆ. ಪ ಫ ಬ ಭಮ, ಪರ, ಫಲಿ, ಬಲಿ, ಭಗ, ಮನು. ಎರಡವ ಹೇಳಲಿಕ್ಕೆ ಯಜ್ಞ, ರಾಮ, ಲ ಅಂದ್ರೆ ಲಕ್ಷ್ಮೀಪತಿ, ವರಾಹ,
ಯಾರಲ್ಲ ವಶ್ಯ ಶಾಂತ ಸಂಹಿತೆ ಷಡ್ಗುಣ ಸಾರಾತ್ಮ ಹಂಸ ಲಾಳುಕ ಕ್ಷ ಅಂದ್ರೆ ಲಕ್ಷ್ಮೀ ನರಸಿಂಹ. ಈ 51ರದ್ದೇನೆ ಇಡೀ ಶಬ್ದ, ಇಡೀ ವಾಕ್ಯಗಳು ಲೌಕಿಕ ಅಲೌಕಿಕ ಶಬ್ದ ರಾಶಿ ತುಂಬಿರೋದೇ ಈ 51 ಅಕ್ಷರ. ಅದು ಬಿಟ್ಟು ಬೇರೆ ಅಕ್ಷರಗಳೇ ಇಲ್ಲ. ಅದು ಹಿಂದೆ ಮುಂದೆ ಆಗಿರ್ತದೆ ಅಷ್ಟೇ. ಆಯಾ ಅಕ್ಷರಗಳಲ್ಲಿ ಆ ಭಗವದ್ ರೂಪನ್ನು ಚಿಂತನೆ ಮಾಡಬೇಕು. ಇದಕ್ಕೆಲ್ಲ ಈ ಅಜಾದಿ 51 ರೂಪಕ್ಕೆ ಅರ್ಕಲಿ ಅಂತ ಹೆಸರು. ಸೂರ್ಯನಲ್ಲಿ 360 ರೂಪ ಸೂರ್ಯನ ಕಿರಣಗಳಲ್ಲಿ ಇರ್ತವೆ. ನಮ್ಮ ದೇಹದಲ್ಲಿ ನಾಡಿಗಳಲ್ಲಿರೋದು ಸೂರ್ಯನ ಇದರಲ್ಲಿರೋದು ಒಂದೇ ರೂಪಗಳು. ಇವೇ 360 ಆಗಿ ಇರ್ತವೆ. ಹೀಗೆ ಶಬ್ದಗಳಲ್ಲಿ ವರ್ಣಗಳಲ್ಲಿ ಎಲ್ಲ ತಿಳ್ಕೊಂಡು ಉಚ್ಚಾರಣೆ ಮಾಡೋದು. ಇದು ಉಚ್ಚಾರಣೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಹೇಳಿದೆ. ವಾಗೀಂದ್ರಿಯದ್ದಾಯ್ತು. ಇನ್ನು ಪಾಣೀಂದ್ರಿಯ, ಕೈ ಹಸ್ತ ಅನ್ನೋ ಗೋಲಕದಲ್ಲಿ ಪಾಣೀಂದ್ರಿಯ ಇದೆ. ಆ ಬಿಂಬರೂಪಿ ಪರಮಾತ್ಮನಿಗೆ ಏನಾದರೂ ಪದಾರ್ಥಗಳನ್ನ ಹಿಡ್ಕೋಬೇಕು ಅಂತ ಇಚ್ಛೆ ಬಂದಾಗ, ಗ್ರಹಣೇಚ್ಛೆ ಬಂದಾಗ ವಾಸುದೇವ ಅವನೇ ಪಾಣೀಂದ್ರಿಯ ಅಂದ್ರೆ ವಾಸುದೇವ ಬಿಂಬರೂಪಿ. ಆ ಇಂದ್ರಿಯವೇ ಬಿಂಬವಾಗಿರ್ತದೆ, ಅದಕ್ಕೆ ಪಾಣೀಂದ್ರಿಯ. ನಮ್ಮ ಕೈ ಬಾಹ್ಯೇಂದ್ರಿಯ, ಇದರೊಳಗೆ ಸ್ವರೂಪೇಂದ್ರಿಯ, ಪರಮಾತ್ಮನಂದು ಬಿಂಬೇಂದ್ರಿಯ, ಅದಕ್ಕೆ ಪಾಣಿ ಅಂತಲೇ ಹೆಸರು. ಭಗವಂತನ ಬಿಂಬ ಪಾಣಿಯು ಜೀವನ ಸ್ವರೂಪೇಂದ್ರಿಯ ಪಾಣೀಂದ್ರಿಯದ ಮೂಲಕ ಬಾಹ್ಯ ಪಾಣೀಂದ್ರಿಯಕ್ಕೆ ಬರ್ತದೆ. ವಾಸುದೇವ ಐಕ್ಯ ಹೊಂತಾನೆ. ಗ್ರಹಣಾದಿ ವ್ಯಾಪಾರಗಳನ್ನು ನಾವು ಮಾಡ್ತೇವೆ ಇಷ್ಟೆ. ಆ ಗ್ರಹಣಾದಿ ಕ್ರಿಯೆಗಳಲ್ಲೂ ಭಗವಂತನ ರೂಪ ಇರ್ತದೆ. ನಮ್ಮ ಕೈಯಿಂದ ಏನೇನು ಕ್ರಿಯೆ ನಡೀತದೆ, ಬರಿತೀವಿ, ಒಂದು ಪದಾರ್ಥವನ್ನು ಹಿಡ್ಕೋತೀವಿ, ಅಡಿಗೆ ಮಾಡ್ತೇವೆ, ಎಲ್ಲ ಕ್ರಿಯೆಗಳಲ್ಲೂ ಕೂಡ ಭಗವದ್ ರೂಪ ಇರ್ತದೆ. ವಾಸುದೇವನ ರೂಪಗಳು ಇರ್ತವೆ. ಒಂದೊಂದು ಕ್ರಿಯೆ ನಡೆದಾಗ ಆ ರೂಪ ಅಭಿವ್ಯಕ್ತ ಆಗ್ತದೆ. ಆ ರೂಪಗಳ ಐಕ್ಯವನ್ನ ಪರಮಾತ್ಮ ಹೊಂತಾನೆ. ದೇವತೆಗಳೆಲ್ಲ ಆ ರೂಪದ ಸಾಕ್ಷಾತ್ಕಾರ ಪಡಿತಾರೆ. ಜೀವನಿಗೆ ಆ ಬರೆಯೋದು ಅಡಿಗೆ ಮಾಡೋ ಅದರ ಫಲ ಏನಿದೆಯೋ ಅದು ಸಿಗ್ತದೆ. ಕಾಲ್ನಲ್ಲಿ ಪಾದೇಂದ್ರಿಯ, ಬಿಂಬನಿಗೆ ಬಿಂಬರೂಪಿ ಪರಮಾತ್ಮನಿಗೆ ಓಡಾಡಬೇಕು ಅಂತ ಇಚ್ಛೆ ಬಂದಾಗ ಆ ಬಿಂಬ ಪಾದೇಂದ್ರಿಯ, ಭಗವಂತನ ಪಾದಬಿಂಬ, ಬಿಂಬಪಾದ, ಅದು ಕೆಲಸ ಶುರು ಮಾಡಿದೆ. ಅದ್ಯಾವುದು? ಸಂಕರ್ಷಣ ರೂಪ. ಪಾಣಿಬಿಂಬ ಅಂದ್ರೆ ವಾಸುದೇವ, ವಾಗೀಂದ್ರಿಯ ಬಿಂಬ ಅಂದ್ರೆ ಅವನು ನಾರಾಯಣ, ಅವನಿಂದ ವಾಗ್ವ್ಯವಹಾರ, ಕೈ ವ್ಯವಹಾರ ನಡೆಯೋದು ವಾಸುದೇವನಿಂದ. ಆಮೇಲೆ ಕಾಲಿನ ವ್ಯವಹಾರ ಎಲ್ಲ ಸಂಕರ್ಷಣ, ಅವನು ಬಿಂಬಪಾದ. ಸ್ವರೂಪ ಪಾದಕ್ಕೆ ಬಂದು ಜೀವನ ಬಾಹ್ಯ ಪಾದಕ್ಕೆ ಬರ್ತಾನೆ. ಒಂದೇ ಥರ ಅನುಸಂಧಾನ. ಈ ಸಂಕರ್ಷಣನಿಗೂ ಆ ಸಂಕರ್ಷಣನಿಗೂ ಐಕ್ಯ ಬರ್ತದೆ. ಇಂದ್ರಿಯದ ಕಾಲಿನಿಂದ ಕೆಲಸಗಳು ನಡೀತದೆ. ಆ ಕೆಲಸಗಳಲ್ಲಿ ಭಗವದ್ ರೂಪ ಅಭಿವ್ಯಕ್ತ ಆಗ್ತದೆ. ಅದರ ಐಕ್ಯವನ್ನ ಪರಮಾತ್ಮ ಪಡಿತಾನೆ. ಅದೇ ಅವನಿಗೆ ಕಾಲಿನಿಂದ ಕೆಲಸ ಮಾಡಬೇಕು, ಭೋಗವಿಸಬೇಕು ಅನ್ನೋ ಇಚ್ಛೆ ಅದು. ಇನ್ನು ಮಲಮೂತ್ರ ವಿಸರ್ಜನೆ ಇಚ್ಛೆ ಬಿಂಬರೂಪಿ ಪರಮಾತ್ಮನಿಗೆ ಉಂಟಾದಾಗ ಪಾಯು ಉಪಸ್ಥ ಅನ್ನುವ ಇಂದ್ರಿಯ, ಆ ಪಾಯು ಉಪಸ್ಥ ಅನ್ನುವ ಇಂದ್ರಿಯ ಭಗವಂತನದ್ದು ಒಂದು ರೂಪವೇ, ಅದು ಬಿಂಬರೂಪ. ಅದಕ್ಕೆ ಬಿಂಬಪಾಯು ಬಿಂಬ ಉಪಸ್ಥ ಅಂತ ಕರೀತಾರೆ. ಅದರಲ್ಲಿ ಉಪಸ್ಥ ಇಂದ್ರಿಯ ನಾರಾಯಣ ಸ್ವರೂಪ, ಪಾಯು ಅಂತ ಮಲವಿಸರ್ಜನೇಂದ್ರಿಯ ಅದು ಪ್ರದ್ಯುಮ್ನ ಸ್ವರೂಪ. ಪ್ರದ್ಯುಮ್ನೇ ಪಾಯು ಇಂದ್ರಿಯನಾಗ್ತಾನೆ, ಇಂದ್ರಿಯ ಸ್ವರೂಪದಿಂದ ಇರ್ತಾನೆ, ಅವನೇ ಬಿಂಬ ಇಂದ್ರಿಯ ಅಂದ್ರೆ. ನಾರಾಯಣ ಉಪಸ್ಥ ಇಂದ್ರಿಯ ಸ್ವರೂಪನಾಗಿರ್ತಾನೆ, ಅವನಿಗೆ ಬಿಂಬ ಉಪಸ್ಥ ಅಂತ ಹೆಸರು, ಮೂತ್ರ ವಿಸರ್ಜನೇಂದ್ರಿಯ.
ಜೀವನ ಸ್ವರೂಪ ಪಾಯು ಉಪಸ್ಥ ಇಂದ್ರಿಯಕ್ಕೆ ಆ ರೂಪಗಳು ಬರ್ತವೆ. ನಾರಾಯಣ, ಇದು ಪ್ರದ್ಯುಮ್ನ ಮತ್ತು ನಾರಾಯಣ. ಬಾಹ್ಯ ಪಾಯು ಉಪಸ್ಥ, ಬಾಹ್ಯ ದೇಹ ಸ್ಥೂಲ ದೇಹದಲ್ಲಿರ್ತಕ್ಕಂಥ ವಾಯು ಮತ್ತು ಉಪಸ್ಥೇಂದ್ರಿಯಕ್ಕೆ ಪ್ರವೇಶ ಆಗ್ತದೆ. ಅವರಿಗೆ ಪ್ರದ್ಯುಮ್ನ ನಾರಾಯಣರು ಈ ಪ್ರದ್ಯುಮ್ನ ನಾರಾಯಣರ ಜೊತೆಗೆ ಐಕ್ಯ ಹೊಂತಾರೆ. ವಿಶೇಷವಾಗಿ ಅಲ್ಲಿ ಹಿಂದೆ ಒಂದೊಂದು ದೇವತೆಗಳಿಂದ ಮಾಡಿಸಿದ್ರಲ್ಲ ಕೆಲಸ, ಅದರಂತೆ ಅಪಾನ ವಾಯುವಿನ ಮೂಲಕ ಮಲಮೂತ್ರ ವಿಸರ್ಗ ಮಾಡಿಸ್ತಾನೆ. ಆ ಕ್ರಿಯೆಯಲ್ಲೂ ಭಗವದ್ ರೂಪ ಅಭಿವ್ಯಕ್ತ ಆಗ್ತದೆ. ಮೂತ್ರ ವಿಸರ್ಗ ಕ್ರಿಯೆ, ಮಲ ವಿಸರ್ಜನ ಕ್ರಿಯೆ, ಆ ಕ್ರಿಯೆಯಲ್ಲೂ ಭಗವದ್ ರೂಪಗಳೇ ಪ್ರಾದುರ್ಭಾವ ಆಗ್ತದೆ. ಅದು ಭಗವಂತನ ಪಾಯು ಉಪಸ್ಥ ಇಂದ್ರಿಯ ಏನಿದೆ ಬಿಂಬರೂಪ, ಅದರಿಂದ ಭೋಗ್ಯ ಅಂದ್ರೆ ಐಕ್ಯ ಹೊಂದೋದು. ಇನ್ನು ವಿಶೇಷವಾಗಿ ಉಪಸ್ಥೇಂದ್ರಿಯ ಯಾವಾಗ ಬಿಂಬರೂಪಿ ಪರಮಾತ್ಮನಿಗೆ ಅಂದ್ರೆ ಬಿಂಬ ಉಪಸ್ಥ ಆ ಪರಮಾತ್ಮನಿಗೆ, ಬಿಂಬರೂಪಿ ಪರಮಾತ್ಮನಿಗೆ ರಮಣ ಇಚ್ಛೆ ಬರ್ತದೋ, ಆ ರಮಣ ಇಚ್ಛೆ ಬಂದಾಗ ಪುರುಷರಿಗೂ ಕೂಡ ಸ್ತ್ರೀಯರಿಗೂ ಕೂಡ ತಾವು ರಮಿಸಬೇಕು ಅನ್ನುವ ಇಚ್ಛೆ ಇವರಿಗೂ ಉಂಟಾಗ್ತದೆ. ಆಗ ದಂಪತಿಗಳು ಪರಸ್ಪರ ಮಾತಾಡೋದು, ಶಯನಾದಿಗಳು ಏನೇನು ಕ್ರಿಯೆ ನಡೀತದೆ ಅಲ್ಲೆಲ್ಲ ಭಗವಂತನ ಆ ಪ್ರದ್ಯುಮ್ನ ನಾರಾಯಣರ ಕ್ರಿಯೆಗಳು ಅಭಿವ್ಯಕ್ತ ಆಗ್ತಾ ಹೋಗ್ತದೆ. ಅಲ್ಲಿಯೂ ಕ್ರಮವಾಗಿ ಪಂಚಕ್ರಿಯೆಗಳಿರ್ತದೆ. 5 ಕ್ರಿಯೆಗಳಲ್ಲಿ 5 ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಅದು ಒಂದು ಯಜ್ಞ ರೂಪವಾಗಿ ಅನುಸಂಧಾನ ಮಾಡಬೇಕು. ಇಷ್ಟು ಕ್ರಮ. ಆನಂತರ ರಮಣಾನಂತರ ಗರ್ಭ ಉತ್ಪತ್ತಿ ಆದಾಗ ಭಗವಂತನ ವಿಶೇಷ ಸನ್ನಿಧಾನ ಬರ್ತದೆ. ಆ ಗರ್ಭವನ್ನ ವಿಶೇಷ ಗೌರವಿಸಬೇಕು, ಸಂಭಾವಿಸಬೇಕು, ಆದರದಿಂದ ನೋಡ್ಕೋಬೇಕು. ಪುತ್ರೋತ್ಪತ್ತಿ ಅನಂತರದಲ್ಲಿಯೂ ಕೂಡ ಪುತ್ರನನ್ನು ಕೂಡ ವಿಶೇಷವಾಗಿ ಆದರ ಮಾಡ್ತಾರೆ, ಆರತಿ ಮಾಡೋದು ಇದೆಲ್ಲ ಮಾಡ್ತಾರೆ. ಜ್ಞಾನಿಗಳು ಮಾಡುವಾಗ ಗರ್ಭಕ್ಕೂ ಸಂಸ್ಕಾರ ಎಲ್ಲ ಮಾಡಿ ವಿಶೇಷ ಆದರದಿಂದ ನೋಡ್ತಾರೆ ಗರ್ಭಿಣಿಯರನ್ನ. ಹುಟ್ಟಿದ ಮಗುವನ್ನು ಕೂಡ ಅದು ಭಗವಂತನ ಪೂಜೆ ಅಂತ ನೋಡ್ತಾರೆ. ಸಾಮಾನ್ಯ ಜೀವರಿಗೆ ಆ ಜ್ಞಾನ ಇಲ್ಲದೆ ಇದ್ದಾಗ ಅನುಚಯನ ಪದ್ಧತಿ ಅಂತ ತಿಳ್ಕೊತಾರಷ್ಟೆ. ಹೀಗೆ ಪರಮಾತ್ಮ ಜೀವನ ಜ್ಞಾನ ಇಚ್ಛಾ ಏನೇನು ಕ್ರಿಯೆಗಳು ನಡೀತದೆ ಅದೆಲ್ಲ ಭಗವಂತನ ಜ್ಞಾನ ಇಚ್ಛಾ ಕ್ರಿಯೆಗಳೇ. ಆ ಪರಮಾತ್ಮನ ಜ್ಞಾನ ಇಚ್ಛಾ ಕ್ರಿಯೆಗೆ ಅನುಗುಣವಾಗಿ ಜೀವರಲ್ಲಿ ಬರ್ತದೆ. ಅವನೇ ಸ್ವರೂಪೇಂದ್ರಿಯಕ್ಕೆ ಬಂದು ಬಾಹ್ಯೇಂದ್ರಿಯಕ್ಕೆ ಬಂದು ಆ ಕ್ರಿಯೆಗಳನ್ನ ಆಯಾ ದೇವತೆಗಳ ಮೂಲಕ ಮಾಡಿಸಿ ಆ ಕ್ರಿಯೆಗಳಲ್ಲಿ ತಾನು ಅಭಿವ್ಯಕ್ತನಾಗಿ ತನ್ನ ರೂಪದ ಭೋಗವನ್ನ ತಾನು ಪಡಿತಾನೆ. ಇದು ಇಂದ್ರಿಯ ವ್ಯಾಪಾರ ಕ್ರಮ ಅಂದ್ರೆ ಹೀಗೆ. ಇನ್ನು ಈ ಸ್ಥೂಲ ದೇಹ ಏನಿದೆ 25 ತತ್ವಾತ್ಮಕವಾದದ್ದು. ಆರಂಭದಲ್ಲಿ ಭಗವಂತ 25 ತತ್ವಗಳನ್ನು ಸೃಷ್ಟಿ ಮಾಡಿದ. ಆ ತತ್ವಗಳಿಂದಲೇ ಶರೀರ ಸೃಷ್ಟಿ ಆಯಿತು. ಆದ್ರಿಂದ ಈ ದೇಹದಲ್ಲಿ ನಡೆಯುವ ಎಲ್ಲಾ ಕೆಲಸಗಳು ತತ್ವದ ಕೆಲಸಗಳೇ. 25 ತತ್ವದ್ದೇ ವ್ಯಾಪಾರ, ತತ್ವದ್ದೇ ಕ್ರಿಯೆಗಳು. ಆದರೂ ವಿಶೇಷವಾಗಿ ಯಾವ್ಯಾವ ತತ್ವ ಏನೇನ್ ಮಾಡಿಸ್ತದೆ ಅನ್ನೋದನ್ನ ತಿಳ್ಕೋಬೇಕು. ಅಲ್ಲಿರೋ ಭಗವದ್ ರೂಪಗಳನ್ನು ತಿಳ್ಕೋಬೇಕು. ಭಗವಂತ ಯಾವ ತತ್ವದ ಮೂಲಕ ಏನ್ ಮಾಡ್ತಾನೆ. ತತ್ವಗಳು ಅಂತ 25 ಇದೆ. ತತ್ವಗಳಿರೋದು ಒಟ್ಟು 25. ಆ 25 ತತ್ವಗಳು ಯಾವುದು ಅಂದ್ರೆ ಅವ್ಯಕ್ತ ತತ್ವ, ಮಹತ್, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು,
10 ಇಂದ್ರಿಯಗಳು, ಪಂಚತನ್ಮಾತ್ರ, ಪಂಚಭೂತ, ಇವೇ 25 ತತ್ವ. ಅವ್ಯಕ್ತ ತತ್ವ ಅಂದರೆ, ಅವ್ಯಕ್ತ ತತ್ವ ಅಂತಂದ್ರೆ ಸತ್ವರಜಸ್ತಮೋ ಗುಣಕ್ಕೆ ಹೆಸರು. ಅದನ್ನ ಅವ್ಯಕ್ತ ತತ್ವ ಅಂತ ಕರೀತಾರೆ. ಅದರಲ್ಲಿಯೂ ಒಂದೊಂದು ಸತ್ವರಜಸ್ತಮೋ ಗುಣಗಳ ಕಾರ್ಯ ಇದೆ. ಸತ್ವಗುಣದ ಕಾರ್ಯ ಏನು? ಶಮ. ಶಮ ಅಂದ್ರೆ ಶಾಂತಿ, ಶಾಂತವಾಗಿರೋದು, ಭಗವನ್ನಿಷ್ಠ ಬುದ್ಧಿ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಸತ್ವಗುಣದ ಕೆಲಸ ಇವೆಲ್ಲ. ಸಹನೆ, ತಪಸ್ಸು, ಸತ್ಯ ನುಡಿಯೋದು, ದಯ, ನೆನಪು ಬರೋದು, ಎಲ್ಲ ನೆನಪಿನಲ್ಲಿಡೋದು. ಆಮೇಲೆ ತುಷ್ಟಿ, ಅಲಂಬುದ್ಧಿ, ಸ್ಪೃಹ, ಶ್ರದ್ಧೆ, ನಾಚಿಗೆ, ಕೆಟ್ಟ ಕೆಲಸದಲ್ಲಿ ನಾಚಿಗೆ, ಕ್ಷಮೆ, ಧೈರ್ಯ, ಇನ್ನೊಬ್ಬರನ್ನ ಸ್ತುತಿ ಮಾಡೋದು, ಜ್ಞಾನ, ಸುಖ, ಎಚ್ಚರಿಕೆ, ಮೈ ಮೇಲೆ ಎಚ್ಚರ ಇರೋದು, ಇದೆಲ್ಲ ಸತ್ವಗುಣದ ಕಾರ್ಯ. ಸತ್ವಗುಣದ ಕಾರ್ಯ ಇದು. ಅದರ ಗುಣ ಏನು? ಸತ್ವಗುಣದ ಗುಣ ಏನು? ಸ್ವಾಭಾವಿಕ ಗುಣ ಏನು? ಅದರ ಸ್ವರೂಪ ಅಂದ್ರೆ ಸ್ವಚ್ಛತ್ವ, ಶಾಂತತ್ವ. ಸ್ವಚ್ಛತ್ವ ಮತ್ತು ಶಾಂತತ್ವ ಇದು ಸತ್ವಗುಣದ ಸ್ವಭಾವ. ಆ ಸತ್ವಗುಣ ಸ್ವಚ್ಛವಾಗಿರೋದ್ರಿಂದಲೇನೆ ಜ್ಞಾನ ಉಂಟು ಮಾಡ್ತದೆ. ಶಾಂತತ್ವ ಅದರ ಸ್ವಭಾವ ಆದ್ರಿಂದ ಸುಖವನ್ನು ಉಂಟು ಮಾಡ್ತದೆ. ಹೀಗೆ ಸತ್ವಗುಣದಿಂದ ಜ್ಞಾನ ಮತ್ತು ಸುಖ ಬರ್ತದೆ. ಅದರ ಸ್ವಾಭಾವಿಕ ಶಕ್ತಿ ಏನು ಅಂತಂದ್ರೆ ಪ್ರಕಾಶ. ಪ್ರಕಾಶ ಕೊಡೋದು ಸತ್ವಗುಣದ. ಅದಕ್ಕೆ ಅದನ್ನು ವಜ್ರಮಣಿಗೆ ಹೋಲಿಸ್ತಾರೆ. ವಜ್ರದಂತೆ ಅದು ಪ್ರಕಾಶ ಶಕ್ತಿ, ಅದರ ಸ್ವಾಭಾವಿಕ ಶಕ್ತಿ. ಆದ್ರಿಂದ ಪಂಚೇಂದ್ರಿಯಗಳು, ಅದು ಸಾತ್ವಿಕ ಅಹಂಕಾರದಿಂದ ಬಂದದ್ದರಿಂದ ಪಂಚೇಂದ್ರಿಯಗಳು ಸತ್ವ, ಅದರ ಪ್ರಕಾಶ, ಜ್ಞಾನ, ಇದೆಲ್ಲ ಇಂದ್ರಿಯಗಳಿಂದ ಬಂದು ಆ ಜ್ಞಾನದ್ವಾರ ಜೀವನಿಗೆ ಬಂಧಕ ಆಗಿದೆ ಸತ್ವಗುಣ. 3 ಗುಣ ಬಂಧಕನೇ. ಸತ್ವ, ರಜಸ್ಸು, ತಮಸ್ಸು 3 ಬಂಧಕವೇ. ಗುಣಾತೀತ ಆಗಬೇಕು ಮನುಷ್ಯ. 3 ಗುಣನೂ ದಾಟಬೇಕು, ಸತ್ವಗುಣನೂ ದಾಟಬೇಕು. ಆದ್ರೆ ಸಾತ್ವಿಕರಾಗಿರ್ರಿ, ಸಾತ್ವಿಕರಾಗಿರ್ರಿ ಅಂತಾರೆ. ಸತ್ವಗುಣನೂ ಬಂಧಕನೇ. ಆದ್ರೆ ಇಷ್ಟೇ, ಪ್ರಕಾಶ, ಸುಖ, ಜ್ಞಾನ. ಜ್ಞಾನ ಅಂದ್ರೆ ಭಗವಂತನ ಜ್ಞಾನ ಅಲ್ಲ. ಸತ್ವಗುಣದಲ್ಲಿ 2 ಇದೆ. ಎಲ್ಲ ಗುಣದಲ್ಲಿಯೂ 2 ಥರ ಇದೆ. ಸ್ಥೂಲ ಸತ್ವ, ಸ್ಥೂಲ ರಜಸ್ಸು, ಸ್ಥೂಲ ತಮಸ್ಸು. ಸ್ಥೂಲವಾದ ಸತ್ವರಜಸ್ತಮಸ್ಸು, ಸೂಕ್ಷ್ಮವಾದ ಸತ್ವರಜಸ್ತಮಸ್ಸು ಅಂತ 2 ಇದೆ. ಅದರಲ್ಲಿ ಸ್ಥೂಲ ಸತ್ವ ಇದೆಯಲ್ಲ, ಅದು ಭಗವಂತನ ಜ್ಞಾನ ತಂದು ಕೊಡೋದಲ್ಲ. ವ್ಯವಹಾರ ಜ್ಞಾನ, ಯಾರ ಹತ್ರ ಹೆಂಗಿರ್ಬೇಕು ಏನು, ಲೌಕಿಕ ಜ್ಞಾನ, ಒಳ್ಳೆ ಅರಿವು, ತಿಳುವಳಿಕೆ, ಇವೆಲ್ಲ ಸತ್ವಗುಣದಿಂದ ಬರೋ ಜ್ಞಾನ. ಆದ್ರೆ ಭಗವಂತಂದಲ್ಲ. ಸ್ಥೂಲ ಸತ್ವದಿಂದ ಈ ಜ್ಞಾನ ಬರ್ತದೆ, ಪ್ರಾಕೃತ ಸುಖ ಬರ್ತದೆ. ಆದರೆ ಸೂಕ್ಷ್ಮ ಸತ್ವದಿಂದ ಭಗವಂತನ ಜ್ಞಾನ ಬರೋದು. ಆದ್ರಿಂದ ಈ ಸ್ಥೂಲ, ಇದು ಮೋಕ್ಷಾಪೇಕ್ಷೆಗಳೆಲ್ಲ ಈ ಸತ್ವವನ್ನ ಬಯಸ್ತಾರೆ. ಯಾವುದು? ಸೂಕ್ಷ್ಮ ಸತ್ವ. ಸೂಕ್ಷ್ಮ ಸತ್ವವನ್ನ ಬಯಸ್ತಾರೆ. ಸ್ಥೂಲ ಸತ್ವ ಅದನ್ನು ದಾಟಬೇಕು ಅನ್ನೋದು. ಯಾಕೆ? ಅದು ಬರೀ ಲೌಕಿಕಾದಿ ಜ್ಞಾನಗಳಿಂದ ಬಂಧಿಸಿ ಬಿಡ್ತೀವಿ. ಹಂಗೆ ತಿಳ್ಕೋಬೇಕು. ಸತ್ವವು ಪಂಚೇಂದ್ರಿಯಗಳ ಮೂಲಕವಾಗಿ ಪ್ರಕಾಶ ಉಂಟು ಮಾಡಿ ಜ್ಞಾನ ಕೊಟ್ಟು ಜೀವನನ ಬಂಧಿಸ್ತವೆ ಅಂತಂದ್ರೆ ಸ್ಥೂಲ ಸತ್ವ. ಇಲ್ಲೆಲ್ಲ ಈ ಸತ್ವದ ಗುಣಗಳಲ್ಲಿ ಯಾವ ಭಗವದ್ ರೂಪ ಚಿಂತನೆ ಮಾಡಬೇಕು? ಅನಿರುದ್ಧ. ಅನಿರುದ್ಧನನ್ನು ಚಿಂತನೆ ಮಾಡಿದ್ರೆ ಈಗ ಶಮ, ದಮ, ಆಮೇಲೆ ಶ್ರದ್ಧಾ, ಸ್ತುತಿ, ಜ್ಞಾನ, ಸುಖ ಎಲ್ಲ ಅನಿರುದ್ಧನ ರೂಪಗಳೇ ಇರೋದು. ಅದೇ ಹೆಸರಿನಿಂದ ಆ ರೂಪಗಳನ್ನ ನಾವು ಅನಿರುದ್ಧಂದು ಚಿಂತನೆ ಮಾಡಿದ್ರೆ ಈ ಗುಣಗಳು ಬರ್ತಾವೆ. ಸಾಧನೆ ಮಾಡ್ಲಿಕ್ಕೆ ಇದು ಬೇಕೇ ಬೇಕು, ಇದು ಬೇಕು ಸಾಧನೆ ಮಾಡ್ಲಿಕ್ಕೆ. ಆದ್ರೆ ಕೊನೆ ಹಂತದಲ್ಲಿ ಸೂಕ್ಷ್ಮ ಸತ್ವ ಬೇಕು. ಆ ಸೂಕ್ಷ್ಮ ಸತ್ವಕ್ಕೆ ಈ ಸ್ಥೂಲ ಸತ್ವ ಸಹಾಯಕ ಆಗ್ತದೆ. ಏಣಿ ಬೇಕು ನಮಗೆ, ಏರ್ಲಿಕ್ಕೆ ಏಣಿ ಬೇಕು. ಹಾಗೆ ಸೂಕ್ಷ್ಮ ಸತ್ವದ ಕೆಲಸಕ್ಕೆ ಈ ಸ್ಥೂಲ ಸತ್ವನು ಬೇಕಾಗ್ತದೆ.
ಆದ್ರೆ ಅಷ್ಟೇ ಇಟ್ಕೊಂಡ್ರೆ ಅದು ಬಂಧಕ. ಸೂಕ್ಷ್ಮ ಸತ್ವ ಬಂಧಕ ಅಲ್ಲ ಅದು. ಅದನ್ನ ಮೋಕ್ಷಾಪೇಕ್ಷಿಗಳು ಬಯಸ್ತಾರಂತೆ. ಇನ್ನು ಆಯಾ ದೇವತೆಗಳು ಯಾರು ಅಂತ ಕೇಳಿದ್ರೆ ಅದನ್ನ ಸ್ಥೂಲ ಸೃಷ್ಟಿ ಪ್ರಕರಣದಲ್ಲಿ ಹೇಳಿ ಆಗಿದೆ, ಯಾವ್ಯಾವ ತತ್ವಕ್ಕೆ ಯಾರ್ಯಾರ ದೇವತೆಗಳು ಅಂತ. ಅವ್ಯಕ್ತ ತತ್ವಕ್ಕೆ ಶ್ರೀ ಭೂ ದುರ್ಗಾ ಹಿಂಗೆಲ್ಲ ಹೇಳಿ ಆಗಿದೆ. ಇನ್ನು ಇದಾಯ್ತು, ಅವ್ಯಕ್ತ ತತ್ವ ಆಯ್ತು, ಅಲ್ಲ ಇದು ಸತ್ವಗುಣದ್ದಾಯ್ತು. ರಜೋಗುಣ ಅದರ ಕೆಲಸ ಏನು ಅಂತಂದ್ರೆ ಆಸೆ, ಕಾಮ ಈ ಪ್ರವೃತ್ತಿ, ಆಸೆ, ಅಹಂಕಾರ, ಅಲ್ಪ ದುಃಖ, ಉತ್ಸಾಹ. ಮಹಾದುಃಖ ಅದು ತಮಸ್ಸಿಗೆ, ಅಲ್ಪ ದುಃಖ, ಉತ್ಸಾಹ, ಕೀರ್ತಿ, ಪ್ರೀತಿ, ಧಾರ್ಷ್ಟ್ಯ, ವೀರ್ಯ, ಬಲ, ಉದ್ಯೋಗ, ಚಾಂಚಲ್ಯ, ಸ್ವಪ್ನ ಇವೆಲ್ಲ ರಜೋಗುಣದ ಕಾರ್ಯ. ಸಂಪತ್ತು ಎಲ್ಲ ರಜೋಗುಣದ ಕಾರ್ಯ. ಅದರ ಮುಖ್ಯ ಲಕ್ಷಣ ಏನು? ಸ್ವಾಭಾವಿಕ. ಅದರ ಸ್ವಭಾವ ಏನು ರಜೋಗುಣದ್ದು ಅಂದ್ರೆ ಸ್ನೇಹಜನಕತ್ವಂ, ಸ್ವಚ್ಛತ್ವ ಮತ್ತು ಶಾಂತತ್ವ. ಜ್ಞಾನ ಉಂಟು ಮಾಡುವ ಸ್ವಚ್ಛತ್ವ, ಸುಖ ಕೊಡುವ ಶಾಂತತ್ವ ಸತ್ವಗುಣದ ಸ್ವಭಾವ. ಆದರೆ ಸ್ನೇಹಜನಕತ್ವ ಅನ್ನೋದು ರಜೋಗುಣದ ಸ್ವಭಾವ. ಅದರ ಶಕ್ತಿ ಏನು ಅಂತಂದ್ರೆ ಕ್ರಿಯೆ. ಸತ್ವಗುಣದ ಶಕ್ತಿ ಯಾವುದು ಅಂತ ಹೇಳಿದ್ರು ಪ್ರಕಾಶ, ಪ್ರಕಟಪಡಿಸೋದು. ಇದರ ಶಕ್ತಿ, ರಜೋಗುಣದ ಶಕ್ತಿ ಕ್ರಿಯಾಶೀಲತೆ ಇರ್ತದೆ. ಆದ್ರಿಂದಲೇ ಪಂಚೇಂದ್ರಿಯಗಳು ಅದರಿಂದ ಕ್ರಿಯೆ ಉಂಟು ಮಾಡಿ, ರಜೋಗುಣ ಪಂಚೇಂದ್ರಿಯಗಳಿಂದ ಕ್ರಿಯೆ ಮಾಡಿಸಿ ಆಸೆಗಳೆಲ್ಲ ಉಂಟು ಮಾಡಿ ಅದರಿಂದ ಜೀವನನ್ನ ಬಂಧನ ಮಾಡ್ತದೆ. ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯದಿಂದ ಜ್ಞಾನ ಬರ್ತದೆ, ಅದು ಸತ್ವಗುಣದಿಂದ. ರಜೋಗುಣ ಕರ್ಮೇಂದ್ರಿಯದಿಂದ ಕ್ರಿಯಾ ಮಾಡಿಸಿ ಅದರಿಂದ ಬಂಧನ, ಕರ್ಮದಿಂದ ಬಂಧನ ಮಾಡೋದು ರಜೋಗುಣ. ಜ್ಞಾನದಿಂದ, ಈ ಭೌತಿಕ ಈ ಜ್ಞಾನ ಸುಖದಿಂದ ಬಂಧನ ಮಾಡೋದು ಸತ್ವಗುಣ. ಇಲ್ಲಿ ಪ್ರದ್ಯುಮ್ನನ್ ರೂಪಗಳಿರ್ತದೆ. ರಜೋಗುಣದ ಕಾರ್ಯಗಳಲ್ಲೆಲ್ಲ ಪ್ರದ್ಯುಮ್ನ. ಇನ್ನು ತಮಸ್ಸು, ಅದರ ಕೆಲಸ ಏನು ಅಂದ್ರೆ ಕೋಪ ಮಾಡೋದು, ಲೋಭ ಅಂದ್ರೆ ದಾನ ಮಾಡುವ ಬುದ್ಧಿ ಇಲ್ಲದೆ ಇರೋದು, ಏನಿದೆ ಅದನ್ನು ಇನ್ನೊಬ್ಬರಿಗೆ ಕೊಡದೇ ಇರೋದು, ಸುಳ್ಳು ಹೇಳೋದು, ಹಿಂಸೆ, ಕಪಟತನ, ಡಾಂಭಿಕತನ, ಅಸಹನೆ, ಜಗಳ, ಶೋಕ, ಮೋಹ, ದುಃಖ, ನಿದ್ದೆ, ಇವೆಲ್ಲ ಹೆದರಿಕೆ. ಆಮೇಲೆ ಯಾವುದ್ರಲ್ಲೂ ಪ್ರವೃತ್ತಿ ಇಲ್ದೇನೆ ಸೋಂಬೇರಿತನ. ಅಕಸ್ಮಾತ್ ಪ್ರವೃತ್ತಿ ಮಾಡಿದ್ರೆ ತಪ್ಪೇ ಮಾಡೋದು, ತಪ್ಪೇ ಬರೆಯೋದು, ತಪ್ಪೇ ಹೇಳೋದು. ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ, ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಉಪ್ಪು ಹಾಕೋಲಿ ಸಕ್ಕರೆ ಹಾಕೋದು, ಸಕ್ಕರೆ ಹಾಕೋಲಿ ಉಪ್ಪು ಹಾಕೋದು. ಇದೆಲ್ಲ ತಮೋಗುಣದ ಕಾರ್ಯ. ಅಗಾಢ ನಿದ್ದೆ, ಇದಿಷ್ಟು ತಮೋಗುಣದ ಕಾರ್ಯ. ಅದರ ಸ್ವಾಭಾವಿಕ ಸ್ವಭಾವ ಏನು ಅಂತಂದ್ರೆ ಅಜ್ಞಾನ, ಮಿಥ್ಯಾಜ್ಞಾನ ಜನಕತ್ವ ಅಷ್ಟೇ. ಅದರ ಶಕ್ತಿ ಏನು ಅಂದ್ರೆ ಆವರಣ ಶಕ್ತಿ. ತಮಸ್ಸಿನ ಶಕ್ತಿ ಆವರಣ ಶಕ್ತಿ, ಎಲ್ಲ ಮುಚ್ಚಿಡೋದು, ಯಾವುದೇ ಜ್ಞಾನ ಬರದೇ ಇದ್ದಂಗೆ ಮುಚ್ಚಿಡೋದು. ಆದ್ರಿಂದಲೇನೆ ಸ್ವಪ್ರಕಾಶನಾದ ಜೀವನನ್ನೂ ಆವರಣ ಮಾಡಿಡುತ್ತದೆ ತಮಸ್ಸು. ಪ್ರಮಾದ, ಈ ತಪ್ಪುಗಳು ಮಾಡೋದು, ಆಲಸ್ಯ, ನಿದ್ದೆ, ಈ ಮೂಲಕ ಜೀವನನ್ನ ಬಂಧನಗೊಳಿಸೋದು ತಮೋಗುಣ. ಇಲ್ಲೆಲ್ಲ ಭಗವದ್ ರೂಪ, ಸಂಕರ್ಷಣ ರೂಪಗಳಿರ್ತದೆ. ಇನ್ನು ಗುಣಗಳ ಮಿಶ್ರಣ ಆಗ್ತದಲ್ಲ, ಸತ್ವರಜಸ್ತಮ ಗುಣ ಮಿಶ್ರಣ ಆಗ್ತದೆ. ಸತ್ವರಜಸ್ತಮ ಗುಣ ಮಿಶ್ರಣ ಆದಾಗ ಆ ಮಿಶ್ರಿತ ಕಾರ್ಯ ಏನು ಅಂತಂದ್ರೆ ಧರ್ಮಾರ್ಥ ಕಾಮಗಳಲ್ಲಿ ನಿಷ್ಠೆ, ಶ್ರದ್ಧಾ, ಸ್ವಧರ್ಮಾಚರಣ, ಇವೆಲ್ಲ. ಅಲ್ಲಿ ಈ ಮೂರು ರೂಪಗಳ ಮಿಶ್ರಣ ಇರ್ತದೆ. ಅನಿರುದ್ಧಾದಿ ರೂಪಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ರೂಪ ಮಿಶ್ರಣ ಇದ್ದು ಮಿಶ್ರಿತ ಗುಣದ ಕೆಲಸ ನಡೀತದೆ.
ಎಲ್ಲ ಇದುವರೆಗೆ ಹೇಳಿದ್ದು ಮಿಶ್ರಿತನೇ, ಆದ್ರೂ ಸತ್ವಗುಣ ಪ್ರಧಾನವಾಗಿರ್ತದೆ. ಈಗ ಸತ್ವ ರಜಸ್ಸು ತಮಸ್ಸು ಮಿಶ್ರಿತ ಆಗಿರ್ತದೆ. ಪ್ರಧಾನವಾಗಿ ಸತ್ವಗುಣ ಜಾಸ್ತಿ ಅಂಶ ಇದ್ರೆ ಹಿಂದೆ ಹೇಳಿದ ಕೆಲಸಗಳು, ರಜೋಗುಣ ಪ್ರಧಾನವಾಗಿದ್ರೆ ಏನ್ ಹೇಳಿದ್ರು ಕ್ರಿಯೆ ಇದೆಲ್ಲ, ತಮೋಗುಣ ಪ್ರಧಾನವಾಗಿದ್ರೆ ನಿದ್ರಾ ಆಲಸ್ಯ ಇವೆಲ್ಲ ಇರ್ತದೆ. ತಮೋಗುಣ ಇದ್ದಲ್ಲಿ ಸತ್ವಗುಣ ರಜೋಗುಣ ಇರೋದಿಲ್ಲ ಅಂತೇನಿಲ್ಲ, ಪ್ರಧಾನವಾಗಿ ಅದು ಇದ್ದಾಗ ಅದನ್ನ ಇಟ್ಕೊಂಡು ಹೇಳಿತ್ತು. ಸಮಪ್ರಧಾನ ಭಾವ ಇದ್ದಾಗ ಮಿಶ್ರ ಕಾರ್ಯ ಅಂತ ಇಟ್ಕೋಬೇಕು. ಅಂದ್ರೆ ಎಲ್ಲವೂ ಸಮಾನವಾಗಿದ್ರೆ ಆವಾಗ ಮಿಶ್ರ ಕಾರ್ಯ. ಕೆಲವು ಸಲ ಆಹಾರ ಒಡನಾಟ ಇವುಗಳಿಂದ ಒಂದೊಂದು ಗುಣ ಉದ್ರೇಕಾವಸ್ಥೆಗೆ ಬರೋದು ಅಂತ ಉಂಟು. ಈಗ ಸತ್ವರಜಸ್ತಮಸ್ಸು ಮೂರೂ ಇರ್ತದೆ ಶರೀರದಲ್ಲಿ. ಸಾತ್ವಿಕ ಆಹಾರ, ಸಾತ್ವಿಕರ ಒಡನಾಟ ಇದೆಲ್ಲ ಇತ್ತು ಅಂತಂದ್ರೆ ಆ ರಜಸ್ಸು ತಮಸ್ಸು ಅದನ್ನ ತುಳಿದು ಸತ್ವಗುಣ ಮೇಲೆ ಬರ್ತದೆ. ಆವಾಗ ಕೇವಲ ಜ್ಞಾನ ಸುಖ ಈ ಕೆಲಸ ನಡೀತದೆ. ಕೆಲವು ಸಲ ತಮಸ್ಸು ಮತ್ತು ಸತ್ವಗುಣಗಳನ್ನ ಮೆಟ್ಟಿ ರಜೋಗುಣ ಮೇಲೆ ಬರ್ತದೆ. ಅದೆರಡನ್ನು ಕೆಳಗೆ ಹಾಕಿ ಅವು ಕೆಳಗೆ ಮೇಲೆ ಆಗ್ತಾ ಇರ್ತದೆ. ರಜೋಗುಣ ಮೇಲೆ ಬಂದು ಇವೆರಡು ಅದರ ಕಾಲಡಿಯಲ್ಲಿ ಬಿತ್ತು ಅಂತಂದ್ರೆ ಆವಾಗ ಆಸೆ ಇವೆಲ್ಲ ಉಂಟಾಗ್ತದೆ. ಕ್ರಿಯಾ ಪರಂಪರೆ, ಬರೇ ಕರ್ಮ ಪರಂಪರೆ ನಡೀತದೆ. ಸತ್ವ ರಜಸ್ ಎರಡನ್ನು ತುಳಿದು ತಮಸ್ಸು ಮೇಲೆ ಬಂದ್ರೆ ಬರೇ ನಿದ್ದೆ, ರಾತ್ರಿ ನಿದ್ದೆ, ಹಗಲು ನಿದ್ದೆ, ಎಲ್ಲ ಕಡೆ ನಿದ್ದೆ, ಆಲಸ್ಯ ಇವೆಲ್ಲ ಆಗ್ತದೆ. ಇಲ್ಲಿ ಬರೀತಾರೆ ಈಗ ಹಿಂದೆ ಹೇಳಿದ್ನಲ್ಲ ಆ ವಿಷಯ. ಸತ್ವಾದಿ ಗುಣಗಳು ಎರಡು ಥರ ಇದೆ, ಸ್ಥೂಲ ಮತ್ತು ಸೂಕ್ಷ್ಮ. ಅದರಲ್ಲಿ ಸೂಕ್ಷ್ಮದಲ್ಲಿ ಸತ್ವಗುಣ, ಸೂಕ್ಷ್ಮ ಸತ್ವಗುಣದಿಂದ ಪರಮಾತ್ಮನ ಜ್ಞಾನ ಭಕ್ತಿ ಇವೆಲ್ಲ ಬರ್ತದೆ. ಹಾಗೆ ಸೂಕ್ಷ್ಮ ರಜಸ್ಸಿನಿಂದ ಅದು ಕ್ರಿಯಾ ರಜಸ್ಸು ಅಂದ್ರೆ ಕ್ರಿಯೆ. ಸೂಕ್ಷ್ಮ ರಜಸ್ಸು ಏನ್ ಮಾಡ್ತದೆ ಅಂದ್ರೆ ಕ್ರಿಯೆ ಮಾಡಿಸ್ತದೆ, ಆದ್ರೆ ಲೌಕಿಕ ಕ್ರಿಯೆ ಅಲ್ಲ. ದೇವರ ಪೂಜೆ, ಯಜ್ಞ, ಯಾಗ ಈ ಕರ್ಮ ಮಾಡಿಸ್ತದೆ. ಹಾಗೆ ತಮಸ್ಸಿನಲ್ಲಿ ಸೂಕ್ಷ್ಮ ತಮಸ್ಸು ಅಂತ ಉಂಟು. ಅದೇನ್ ಮಾಡ್ತದೆ ಅಂದ್ರೆ ದೇವರ ಮೇಲೆ ದ್ವೇಷ ಮಾಡಿಸ್ತದೆ. ಸೂಕ್ಷ್ಮ ತಮಸ್ಸೆ ದೇವರ ಬಗ್ಗೆ ಅಜ್ಞಾನ ಇದನ್ನು ಉಂಟು, ಮಿಥ್ಯಾಜ್ಞಾನ ತಂದು ಕೊಡ್ತದೆ. ಮೋಕ್ಷಾಧಿಕಾರಿಗಳು ಮೊದಲನೇ ಎರಡನ್ನ, ಸೂಕ್ಷ್ಮ ಸತ್ವ ಸೂಕ್ಷ್ಮ ರಜಸ್ಸು, ಅದನ್ನ ಆಕಾಂಕ್ಷೆ ಪಡ್ತಾರೆ, ಅದನ್ನು ಬಯಸ್ತಾರೆ. ಆದರೆ ಸೂಕ್ಷ್ಮ ತಮಸ್ಸನ್ನು ಮಾತ್ರ ದ್ವೇಷ ಮಾಡಬೇಕು, ಅದು ಒಳ್ಳೆಯದಲ್ಲ. ಇನ್ನು ಸ್ಥೂಲವಾದ ಸತ್ವ ರಜಸ್ ತಮಸ್ಸಿದೆ. ಸ್ಥೂಲ ಸತ್ವದಿಂದ ಏನ್ ಬರ್ತದೆ ಅಂದ್ರೆ ಪರಮಾತ್ಮನ ಬಿಟ್ಟು ಬೇರೆ ಜ್ಞಾನ ಬೇಕಾದಷ್ಟು ಬರ್ತದೆ. ಅದು ಸ್ಥೂಲ ಸತ್ವ ಇದೆ ಅಂತ ಅರ್ಥ. ಆವಾಗ ಕೆಲಸ ಮಾಡ್ತಾನೆ ಬೇಕಾದಷ್ಟು, ಆದ್ರೆ ದೇವ್ರ ಪೂಜೆ ಅಲ್ಲ, ದೇವ್ರ ಕೆಲಸ ಅಲ್ಲ, ಬೇರೆ ಕೆಲಸ. ಅದು ಸ್ಥೂಲ ರಜಸ್ಸಿನ ಕರ್ಮ. ಲೋಕದಲ್ಲೇ ಮಿಥ್ಯಾಜ್ಞಾನ ಬರ್ತದೆ, ಭಗವಂತನ ವಿಷಯ ಅಲ್ದೇನೆ. ಅದೆಲ್ಲ ಸ್ಥೂಲ ತಮಸ್ಸಿನ ಕೆಲಸ. ಯಾರು ಇವುಗಳನ್ನೆಲ್ಲ ಇದರಿಂದ ಬಂದಂತಹದ್ದನ್ನ ಸುಖ ಬರ್ಲಿ ದುಃಖ ಬರ್ಲಿ ಎರಡನ್ನ ಮೀರಿ ನಿಲ್ತಾನೋ ಅವನು ಗುಣಾತೀತ ಅಂತ ಕರೆಸ್ಕೋತಾನೆ. ಇದು ಗುಣತ್ರಯದ ಕೆಲಸ ಏನಾಗ್ತದೆ ಅಂತ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಸತ್ವಗುಣ ಅಭಿವೃದ್ಧಿ ಆಗ್ಲಿಕ್ಕೆ ಬೇಕಾದ ಉಪಾಯಗಳಿದೆ. ಅದು ಹೇಳಿದ್ನಲ್ಲ, ಸಾತ್ವಿಕರ ಒಡನಾಟ, ಆಹಾರ ವಿಹಾರ ಎಲ್ಲ, ಅದನ್ನು ಬೆಳೆಸ್ಕೋಬೇಕು. ಇನ್ನು ಮಹತ್ತತ್ವದ್ದು ಹೇಳ್ತಾರೆ, ಸತ್ವಾಂಶಗಳು ಬಹಳ ಮಹತ್ತತ್ವದಲ್ಲಿ. ಸತ್ವಾಂಶಗಳು ಬಹಳ ಇರೋದ್ರಿಂದಲೇನೆ ಮಹತ್ತತ್ವ ಜ್ಞಾನ ಪ್ರಧಾನ. ಮಹತ್ತತ್ವ ಜ್ಞಾನ ಪ್ರಧಾನ. ವಾಯುದೇವರು ಬ್ರಹ್ಮದೇವರ ಶರೀರನೇ ಮಹತ್ತತ್ವ, ಜ್ಞಾನ ಪ್ರಧಾನ. ಆ ಮಹತ್ತತ್ವದ ಕೆಲಸ ಏನು ಅಂತಂದ್ರೆ ಚಿತ್ತಂ ಸ್ಮರಣೆ. ಚಿತ್ತೇನ ಸ್ಥಿರ ಸ್ಮೃತಿ ಜಾಯತೆ. ಆ ಚಿತ್ತದ ಗುಣ ಏನು ಅಂದ್ರೆ ಸ್ವಚ್ಛತ್ವ, ಅವಿಕಾರಿತ್ವ, ಶಾಂತತ್ವ ಇದೆಲ್ಲ ಚಿತ್ತದ ಸ್ವಾಭಾವಿಕ ಗುಣಗಳು. ಸ್ವಚ್ಛತ್ವ, ನಿರ್ಮಲತ್ವ, ಅವಿಕಾರಿತ್ವ, ಅತ್ಯಲ್ಪ ಕ್ರಿಯಾವತ್ವ, ಹೆಚ್ಚು ಕೆಲಸ ಅಲ್ಲ, ಅದು ಲೌಕಿಕ ಅಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಶಾಂತತ್ವ, ಪ್ರಸನ್ನತ್ವ ಇದೆಲ್ಲ ಚಿತ್ತದ ಗುಣಗಳು.
ಇಲ್ಲೆಲ್ಲ ವಾಸುದೇವನ ರೂಪ ಇರ್ತದೆ ಮಹತ್ತತ್ವದಲ್ಲಿ. ಆದ್ರಿಂದಲೇ ಮಹತ್ತತ್ವ ದೇಹದಲ್ಲಿ ಜಾಸ್ತಿ ಇದ್ರೆ ಅವನಿಗೆ ಒಳ್ಳೆ ಮಹತ್ವ ಬರ್ತದೆ. ಈ ಗುಣಗಳಿಂದಾಗಿ ಒಳ್ಳೆ ನೆನಪು ಇದೆಲ್ಲ ಇರ್ತದೆ. ಜ್ಞಾನ ಪ್ರಧಾನ ಒಟ್ಟು. ಅಹಂಕಾರ ತತ್ವದಲ್ಲಿ ರಜೋ ಅಂಶ ಜಾಸ್ತಿ, ರಜೋಗುಣದ ಅಂಶ ಜಾಸ್ತಿ ಇರ್ತದೆ. ಆದ್ರಿಂದ ಅಹಂಕಾರ ತತ್ವ ಕ್ರಿಯಾಪ್ರಧಾನ ಅಂತ ಕರೀತಾರೆ. ಅದು 3 ಥರ: ವೈಕಾರಿಕ, ತೈಜಸ, ತಾಮಸ. ಆ 3ರಲ್ಲಿಯೂ ಕೂಡ ಮಿಶ್ರಣ ಇರ್ತದೆ. ಈಗ ವೈಕಾರಿಕ ಅಹಂಕಾರದಲ್ಲಿ ಸತ್ವಗುಣ ಜಾಸ್ತಿ ಇದ್ರೆ ಅದನ್ನು ವೈಕಾರಿಕ ಅಂತ ತಿಳ್ಕೊಳ್ಳೋದು. ತೈಜಸ ತಾಮಸದಲ್ಲಿ ರಜೋಗುಣ ತಮೋಗುಣ ಇದ್ರೆ ತೈಜಸ ತಾಮಸ ಅಂತ ಹಂಗ ಲೆಕ್ಕ ಅಷ್ಟೇ. ವೈಕಾರಿಕ ಅಹಂಕಾರವೇ ಮನೋರೂಪವಾಗಿ ಪರಿಣತ ಆಗೋದು. ವೈಕಾರಿಕ ಅಹಂಕಾರ ಅದರ ಪರಿಣಾಮವೇ ಮನಸ್ಸು. ಅದರ ಲಕ್ಷಣ ಏನು? ಆ ವೈಕಾರಿಕ ಅಹಂಕಾರದ ಲಕ್ಷಣ ಏನು ಅಂದ್ರೆ ಕರ್ತೃತ್ವ. ಅಂದ್ರೆ ಮನಸ್ಸಿನಲ್ಲಿ ನಾನು, ನಂದು, ನಾನು ಮಾಡಿದೆನ್ನು, ಈ ಕರ್ತೃತ್ವ ಅನ್ನೋದು ಅಹಂಕಾರ ತತ್ವದ ಲಕ್ಷಣ. ತೈಜಸ ಅಹಂಕಾರ ಅದೇ ಪರಿಣಾಮ ಆಗಿ ಇಂದ್ರಿಯ ಆಗೋದು. ಜ್ಞಾನ ಜನಕ ಇಂದ್ರಿಯಗಳು. ಆದ್ರಿಂದ ಕರಣತ್ವ ಅನ್ನೋದು ತೈಜಸ ಅಹಂಕಾರದ ಲಕ್ಷಣ. ನಾನು ನನ್ನದು ಅಂತ ತಂದುಕೊಡೋದು ವೈಕಾರಿಕ ಅಹಂಕಾರ. ಇಂದ್ರಿಯಗಳ ಮೂಲಕ ಕೆಲಸ ಮಾಡಿಸೋದು ತೈಜಸ ಅಹಂಕಾರ, ಅದು ಕರಣತ್ವ, ಅದರ ಲಕ್ಷಣ. ತಾಮಸ ಅಹಂಕಾರ ಕಾರ್ಯತ್ವ. ಯಾಕೆ ಅಂದ್ರೆ ದೇಹ ಕಾರ್ಯನ ಪರಿಣಾಮ ಆಗೋದ್ರಿಂದ ಕೊನೆಯ ಕಾರ್ಯ ಆಗೋದು ದೇಹ ಕಾರ್ಯನ ಪರಿಣಾಮ ಹೊಂದೋದು ತಾಮಸ ಅಹಂಕಾರ. ಆದ್ರಿಂದ ಕಾರ್ಯತ್ವ. ಹೀಗೆ 3 ಲಕ್ಷಣ ಇದೆ: ಕರ್ತೃತ್ವ, ಕರಣತ್ವ, ಕಾರ್ಯತ್ವ. ವೈಕಾರಿಕ ಅಹಂಕಾರ ಅದರ ಲಕ್ಷಣ ಕರ್ತೃತ್ವ. ತೈಜಸ ಅಹಂಕಾರ ಕರಣತ್ವ, ಅದು ಇಂದ್ರಿಯದ ಮೂಲಕ. ತಾಮಸ ಅಹಂಕಾರದ ಲಕ್ಷಣ ಕಾರ್ಯತ್ವ, ಅಂದ್ರೆ ಶರೀರ, ದೇಹ, ಅದು ಕಾರ್ಯ ಅಂದ್ರೆ ಜನ್ಯ ಅಂತ ಅರ್ಥ, ಅದು ಕಾರ್ಯತ್ವ. ಹೀಗೆ ಪರಿಣಾಮ ಹೊಂದದೆ. ವೈಕಾರಿಕ ಅಹಂಕಾರದಲ್ಲಿ ಶಾಂತತ್ವ ಜಾಸ್ತಿ. ಯಾಕೆ ಅಂದ್ರೆ ವೈಕಾರಿಕ ಅಹಂಕಾರದಿಂದ ಬಂದವರು ಈ ದೇವತೆಗಳು, ಪಿತೃಗಳು, ಇವರೆಲ್ಲ ಅವರು ಭಗವನ್ನಿಷ್ಠರಾಗಿರ್ತಾರೆ. ಆದ್ದರಿಂದ ಶಾಂತತ್ವ ಅನ್ನೋದು ವೈಕಾರಿಕದ ಸ್ವಭಾವ. ತೈಜಸ ಅಹಂಕಾರದ ಸ್ವಭಾವ ಘೋರತ್ವ. ಯಾಕೆಂದ್ರೆ ಇಂದ್ರಿಯಗಳು ಘೋರ ಪದಾರ್ಥದ ಜ್ಞಾನವನ್ನು ತಂದುಕೊಡ್ತದೆ, ಘೋರ ಕೆಲಸಗಳನ್ನು ಮಾಡಿಸ್ತದೆ ಇಂದ್ರಿಯ. ಹಾಗಾಗಿ ಘೋರತ್ವ ಅನ್ನೋದು ತೈಜಸದ ಸ್ವಭಾವ. ಯಾಕೆ? ಘೋರ ಜ್ಞಾನ, ಘೋರ ಕರ್ಮ ಮಾಡಿಸ್ತದೆ ಇಂದ್ರಿಯದ ಮೂಲಕ. ವೈಕಾರಿಕ ಅಹಂಕಾರ ಅದು ದೇವ ಪಿತೃಗಳ ಶರೀರ ಹುಟ್ಟಿಸುವಂತಹದ್ದು, ಅವರೆಲ್ಲ ಭಗವನ್ನಿಷ್ಠರಾಗಿರ್ತಾರೆ. ಆದ್ರಿಂದ ಶಾಂತತ್ವ, ಇದು ಘೋರತ್ವ. ತಾಮಸ ಅಹಂಕಾರದ ಸ್ವಭಾವ ಏನು ಅಂದ್ರೆ ಮೂಢತ್ವ. ಯಾಕೆ? ತಾಮಸ ಅಹಂಕಾರದಿಂದ ಹುಟ್ಟೋದು ಕಾರ್ಯ, ದೇಹ. ಬರೇ ದೇಹಕ್ಕೆ ಏನು ಜ್ಞಾನ ಬರ್ತದೆ? ಏನಿಲ್ಲ, ಅದು ಪೂರ ಜಡ, ಘೋರ. ಇದು ಏನು? ಮೂಢ. ತಾಮಸ ಅಹಂಕಾರ ಕಾರ್ಯದಲ್ಲಿ ಅಷ್ಟು ಪ್ರಕಾಶ ಇರೋದಿಲ್ಲ, ಬರೇ ದೇಹ ಏನೋ ಮಾಡೋದಿಲ್ಲ. ಇಲ್ಲೆಲ್ಲ ಸಂಕರ್ಷಣ ರೂಪಗಳಿರ್ತದೆ. ಮಹತ್ತತ್ವದಲ್ಲಿ ವಾಸುದೇವನ ರೂಪ, ಅವ್ಯಕ್ತ ತತ್ವದಲ್ಲಿ ನಾರಾಯಣಂದು, ಇಲ್ಲಿ ಮಹತ್ತತ್ವದಲ್ಲಿದ್ದು, ಇಲ್ಲಿ ಅನಿರುದ್ಧ. ಅಲ್ಲಿ ಅದು ಯಾವುದರಲ್ಲಿ? ಅಹಂಕಾರ ತತ್ವದಲ್ಲಿ ಸಂಕರ್ಷಣ. ಇನ್ನು ಬುದ್ಧಿ ತತ್ವ, ಅದರ ಕೆಲಸಗಳೇನು ಅಂತಂದ್ರೆ ದ್ರವ್ಯದ ಜ್ಞಾನ ಬಂದಾಗ ವಿಶೇಷ ಜ್ಞಾನ ಉಂಟು ಮಾಡ್ತದೆ. ದ್ರವ್ಯ ಸ್ಫುರಣ ಆದಾಗ ಇಂದ್ರಿಯಗಳಿಂದ ವಿಶೇಷ ಜ್ಞಾನ ತಂದುಕೊಡೋದು ವಿಶೇಷ ಜ್ಞಾನ ಬುದ್ಧಿ. ಸ್ಥಿರ ಸಂಶಯನೂ ಹುಟ್ಟಿಸ್ತದೆ. ಆದ್ರೆ 10 ಥರ ಸಂಶಯ ಅಲ್ಲ, ಒಂದು ಸಂಶಯ ಅಷ್ಟೇನೆ. ನಾನಾ ವಿಧ ಸಂಶಯ ಅಲ್ಲ, ಸ್ಥಿರ ಸಂಶಯ, ಭ್ರಾಂತಿ, ಆಮೇಲೆ ಸ್ಮೃತಿ, ನಿಶ್ಚಲ ಸ್ಮೃತಿ, ಚಂಚಲ ಸ್ಮೃತಿ, ಎರಡೂ ಕೂಡ. ಸ್ಮೃತಿ ಅಂದ್ರೆ ಸ್ಮರಣೆ, ನೆನಪು. ಅಜ್ಞಾನ, ಇವೆಲ್ಲ ಬುದ್ಧಿಯ ಕಾರ್ಯಗಳು.
ಅಲ್ಲೆಲ್ಲ ಪ್ರದ್ಯುಮ್ನ. ಅದರಲ್ಲಿ ಇಂದ್ರಿಯಗಳ ಮೂಲಕ ಕೆಲಸ ಮಾಡಿಸೋದು ಬುದ್ಧಿ, ಇಂದ್ರಿಯಗಳ ಮೂಲಕ ದ್ರವ್ಯ ಸ್ಫುರಣ ಮಾಡಿಸೋದು. ಅದರಲ್ಲಿ ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯ, ಕ್ರಿಯೇಂದ್ರಿಯ, ಇದು ಕರ್ಮೇಂದ್ರಿಯ ಅಂತ ಎರಡು. ಜ್ಞಾನೇಂದ್ರಿಯಕ್ಕೆ ಜ್ಞಾನ ಶಕ್ತಿ ಬರ್ತದಲ್ಲ ಪ್ರೇರಕ, ಆ ಜ್ಞಾನ ಶಕ್ತಿ ಉಮಾದೇವಿದು. ಉಮಾದೇವಿ ಬುದ್ಧಿಗೆ ಅಭಿಮಾನಿ ಅಂತ ಹೇಳೋದುಂಟು. ಅಂದ್ರೆ ಈ ಜ್ಞಾನೇಂದ್ರಿಯಕ್ಕೆ ಜ್ಞಾನೇಂದ್ರಿಯ ಪ್ರೇರಣೆ ಮಾಡಿ ಆ ಜ್ಞಾನ ಶಕ್ತಿ ಕೊಡ್ತಾಳಲ್ಲ, ಅದು ಉಮಾದೇವಿ. ಕರ್ಮೇಂದ್ರಿಯಕ್ಕೆ ಪ್ರೇರಣೆ ಮಾಡಿ ಕ್ರಿಯಾಶಕ್ತಿ ಕೊಡ್ತದೆ, ಅದು ಅಹಂಕಾರಿಕ ಪ್ರಾಣ. ಈ ತರ ಇಟ್ಕೋಬೇಕು. ಬುದ್ಧಿಗೆ ಅಹಂಕಾರಿಕ ಪ್ರಾಣನೂ ಇದ್ದಾನೆ, ಉಮಾದೇವಿ ಇದ್ದಾಳೆ. ಕರ್ಮೇಂದ್ರಿಯದ ಮೂಲಕ ಜ್ಞಾನ ಶಕ್ತಿ ಕೊಡೋದು ಉಮಾ. ಕರ್ಮೇಂದ್ರಿಯ ಪ್ರೇರಕನು ಅಹಂಕಾರಿಕ ಪ್ರಾಣ. ಹಾಗೆ ಇಂದ್ರಿಯಗಳಿಗೂ ಕೂಡ ಲಕ್ಷಣ ಇದೆ. ಶ್ರೋತ್ರೇಂದ್ರಿಯ ಅಂತಂದ್ರೆ ಆಕಾಶದ ಗುಣ ಶಬ್ದವನ್ನ ಗ್ರಹಿಸೋದು ಶ್ರೋತ್ರೇಂದ್ರಿಯ. ಗುಣ ಸ್ಪರ್ಶ ಅದನ್ನ ಗ್ರಹಿಸೋದು ತ್ವಗೀಂದ್ರಿಯ. ಘ್ರಾಣೇಂದ್ರಿಯ ಗಂಧವನ್ನ ಗ್ರಹಿಸೋದು, ರೂಪವನ್ನ ಗ್ರಹಿಸೋದು ಕಣ್ಣು, ರಸವನ್ನ ಗ್ರಹಿಸೋದು ರಸನ ಅಂತ ಇಂದ್ರಿಯ ತಿಳ್ಕೋಬೇಕು. ಮನಸ್ತತ್ವದ ಕೆಲಸ ಏನು ಅಂತಂದ್ರೆ ಹಿಂದೆನೂ ಬಂದಿತ್ತು. ಸಂಕಲ್ಪ, ವಿಕಲ್ಪ, ಚಂಚಲ, ಸಂಶಯ ಇತ್ಯಾದಿಗಳೆಲ್ಲ ನಾಚಿಕೆ, ಇದೆಲ್ಲ ಮನಸ್ಸಿಂದ ಅಂತಲೂ ಹೇಳಿದ್ದಾರೆ. ಅಲ್ಲೆಲ್ಲ ಅನಿರುದ್ಧನ್ ರೂಪ. ಆಮೇಲೆ ಶಬ್ದ ತನ್ಮಾತ್ರ, ಅದು ಭಗವಂತನನ್ನು ತಿಳಿಸುವಂತಹದ್ದು. ಆಕಾಶದಲ್ಲಿರೋದು ಒಂದೊಂದು ಶಬ್ದಕ್ಕೆ ಒಂದೊಂದು ವಾಚ್ಯ ಅಂತ ಇರ್ತದೆ, ಅದನ್ನೇ ತಿಳಿಸುವಂತಹದ್ದು. ಇದೆಲ್ಲ ಶಬ್ದ ತನ್ಮಾತ್ರ ಆದ ಲಕ್ಷಣ. ಶಬ್ದ ಎರಡು ವಿಧ, ವರ್ಣ, ಧ್ವನಿ. ವರ್ಣ ನಿತ್ಯ, ಧ್ವನಿ ಅನ್ನೋದು ಜನ್ಯ, ಆದ್ರೆ ಭೂತಾಕಾಶಕ್ಕೆ ಅದು ಉಪಾದಾನ. ಶಬ್ದದಿಂದ ಭೂತಾಕಾಶ ಹುಟ್ಟಿತು. ಪಂಚತನ್ಮಾತ್ರಗಳಿಂದ ಪಂಚಭೂತಗಳು ಹುಟ್ಟಿದ್ವು. ಅದರಲ್ಲಿ ಧ್ವನ್ಯಾತ್ಮಕ ಶಬ್ದದಿಂದ ಭೂತಾಕಾಶ ಹುಟ್ಟೋದು. ಆಕಾಶದ ಕೆಲಸ ಏನು ಅಂತಂದ್ರೆ, ಆಕಾಶ ತತ್ವದ್ದು ಜೀವರಿಗೆ ಓಡಾಡ್ಲಿಕ್ಕೆ ಸ್ಪೇಸ್, ಅವಕಾಶ ಮಾಡಿಕೊಡೋದು. ದೇಹದ ಒಳಗೆ ಹೊರಗೆ ಅವಕಾಶ, ಪ್ರಾಣಾಪಾನಾದಿಗಳಿಗೆ, ಇಂದ್ರಿಯಗಳಿಗೆ, ಜೀವರಿಗೆ ಆವಾಸ ಸ್ಥಾನ ಎಲ್ಲ ಆಕಾಶ. ಅಲ್ಲೆಲ್ಲ ವಾಸುದೇವ ಆಕಾಶದಲ್ಲಿ. ಇನ್ನು ಸ್ಪರ್ಶ ತನ್ಮಾತ್ರ, ಮೃದುತ್ವ, ಕಠಿಣತ್ವ, ಶೀತತ್ವ, ಉಷ್ಣತ್ವ, ಇದೆಲ್ಲ ವಾಯುವಿನಲ್ಲಿರುವ ಸ್ಪರ್ಶದ ಲಕ್ಷಣ. ಸ್ಪರ್ಶದಿಂದ ಹುಟ್ಟಿದ್ದು ವಾಯು. ಆ ವಾಯುಭೂತದ ಲಕ್ಷಣ ಏನು ಅಂತಂದ್ರೆ ಅಲ್ಲಾಡಿಸೋದು, ಚಲನಕಾರಯಿತೃತ್ವ, ಎಲೆಗಳನ್ನು ಅಲ್ಲಾಡಿಸೋದು, ಬಟ್ಟೆ ಅಲ್ಲಾಡಿಸೋದು. ಜೋರಾಗಿ ಬಂದ್ರೆ, ಗಾಳಿ ಬಂದ್ರೆ ಮನುಷ್ಯನೇ ಅಲ್ಲಾಡ್ತಾನೆ. ದೂರ ಇರೋದನ್ನ ಏಕೀಕರಣ ಮಾಡೋದು, ಎಲ್ಲಾ ಕಡೆ ವ್ಯಾಪಿಸಿರೋದು. ಇದೆಲ್ಲ ಶಬ್ದವನ್ನ ಒಂದ್ ಕಡೆಯಿಂದ ಒಂದ್ ಕಡೆ ತಗೊಂಡು ಹೋಗೋದು ಎಲ್ಲ ವಾಯುವಿನ ಲಕ್ಷಣ. ಅಲ್ಲಿ ಸಂಕರ್ಷಣ. ಇನ್ನು ರೂಪ, ದ್ರವ್ಯದ ಆಕಾರದಲ್ಲಿರೋದೇ ರೂಪ. ಅದು ಪ್ರಕಾಶಿ ಆಗಿರ್ತದೆ, ಅದಿದ್ರೆ ಪ್ರಕಾಶ ಆಗ್ತದೆ. ವ್ಯಕ್ತವಾಗಿರ್ತದೆ, ಉಗ್ರವಾಗಿರ್ತದೆ. ಇದು 4 ರೂಪದ ಲಕ್ಷಣ. ಆ ರೂಪದಿಂದ ಹುಟ್ಟಿದ್ದು ತೇಜಸ್ಸು. ಬೆಳಕು ಕೊಡೋದು, ಅಡಿಗೆ ಮಾಡಿಸೋದು, ಪಕ್ವಗೊಳಿಸೋದು, ತಿನ್ನೋದು, ಇದೆಲ್ಲ ಹಿಮ ನಿವಾರಣೆ, ಒಣಗಿಸೋದು, ಹಸಿವೆ ಉಂಟು ಮಾಡೋದು ಎಲ್ಲ ತೇಜಸ್ಸಿನ ಧರ್ಮ. ಇನ್ನು ರಸ, ಅಲ್ಲಿ ಪ್ರದ್ಯುಮ್ನ, ತೇಜಸ್ಸಲ್ಲಿ ಪ್ರದ್ಯುಮ್ನ ರೂಪ. ರಸದ್ದೇನು ಅಂತಂದ್ರೆ ಅದು ಅನೇಕ ವಿಧ ಇದೆ ರಸ. ಷಡ್ರಸಗಳು ಅಂತ ತಾರ್ಕಿಕರು ಹೇಳ್ತಾರೆ ಅಷ್ಟೇ. ರಸಗಳು ಅನೇಕ ವಿಧ ಇದೆ.
ಅಂತ ಇವರು ನಮ್ಮ ಸಿದ್ಧಾಂತ ಹೇಳೋದು ಇವರು ಹಾಗೆ. ಕಷಾಯ, ಮಧುರ, ತಿಕ್ತ, ಕಟು, ಆಮ್ಲ, ಲವಣ ಅನೇಕ ವಿಧ ಇದೆ. ಮತಾಂತರದಲ್ಲಿ ತಾರ್ಕಿಕರು ಮಾತ್ರ ಷಡ್ವಿಧ ರಸ ಅಂತ ಅಷ್ಟೇ ಹೇಳ್ತಾರೆ. ಅದರಿಂದ ಹುಟ್ಟಿದ್ದು, ರಸದಿಂದ ಹುಟ್ಟಿದ್ದು ಜಲತತ್ವ. ಜಲದ ಲಕ್ಷಣ ಏನು ಅಂದ್ರೆ ಒದ್ದೆ ಮಾಡೋದು, ಪಿಂಡೀಕರಣ ಮಾಡೋದು, ಹಿಟ್ಟು ಹಾರಿಸೋದು. ಗಾಳಿ ಲಕ್ಷಣ ಆದ್ರೆ ಅದನ್ನು ಒತ್ತು ಸೇರಿಸಿ ಪಿಂಡ ಮಾಡಿಡೋದು ನೀರು. ತರ್ಪಕತ್ವ, ತೃಪ್ತಿ, ನೀರು ಕುಡಿದಾಗಲೇ ತೃಪ್ತಿ ಆಗೋದು ಮನುಷ್ಯನಿಗೆ. ಚೇಷ್ಟಾ ಹೇತುತ್ವ, ನೀರಿದ್ರೆ ಕೆಲಸ ನಡೀತದೆ, ಕ್ರಿಯೆ ಇಲ್ದಿದ್ರೆ ಇಲ್ಲ. ಸುಖ ಉಂಟು ಮಾಡೋದು. ಬಿಂದು ಭಾವ, ಬಿಂದು ಬಿಂದುವಾಗಿರೋದು. ತಾಪ ಪರಿಹಾರಕತ್ವ. ಮತ್ತು ಎಲ್ಲ ಪಂಚಭೌತಿಕ ವಸ್ತುಗಳಲ್ಲಿ ನೀರಿನಂಶ ಜಾಸ್ತಿ. ಪಂಚಭೂತಗಳ ಮಿಶ್ರಣ ಆಗಿ ನಡೆದಿರ್ತದೆ, ಅದ್ರಲ್ಲಿ ನೀರಿನಂಶ ಜಾಸ್ತಿ. ಇವೆಲ್ಲ ನೀರಿನ ಲಕ್ಷಣ. ಅನಿರುದ್ಧ ರೂಪ ಪರಮಾತ್ಮ. ಗಂಧ, ಇದು ಅನೇಕ ವಿಧ. ಕೊಳತದ್ದಾಗ ಬರೋದು ಪೂತಿಗಂಧ, ಹೂವು ಮುಂತಾದ್ರಲ್ಲಿ ಸುರಭಿ, ಶಾಂತಗಂಧ ಅಂತ ಮಿಶ್ರವಾಗಿದ್ರೆ ಅದಕ್ಕೆ ಶಾಂತಗಂಧ ಅಂತ ಕರೀತಾರೆ. ಚರ್ಮದಿಂದ ಬರೋದು ಉಗ್ರ. ಈ ಕೆಲವು ಕಡೆ ಹುಳಿ ಗಂಧ, ಅದೊಂದು ಆಮ್ಲಗಂಧ ಅಂತ ಬರ್ತದೆ. ಹಿತ್ತಾಳೆ, ಅದರ ವಾಸನೆ ಎಲ್ಲ ಲೋಹದಿಂದ ಬರೋ ವಾಸನೆ. ಹೀಗೆ ನಾನಾ ವಿಧವಾದ ಗಂಧ ಇದೆ. ಅದರಿಂದ ಹುಟ್ಟಿದ್ದು ಪೃಥ್ವಿ ತತ್ವ. ಪೃಥ್ವಿ ತತ್ವ ಎಲ್ಲರನ್ನು ಧರಿಸೋದು, ಭಗವಂತನ ಅಭಿವ್ಯಕ್ತ ಆಗೋದು ಪಾರ್ಥಿವ ಶರೀರದಲ್ಲಿ, ಹುಟ್ಟಿಸೋದು, ಗಿಡ ಮರಗಳನ್ನೆಲ್ಲ ಹುಟ್ಟಿಸೋದು, ಮೂರ್ತ ದ್ರವ್ಯಗಳನ್ನು ಧರಿಸೋದು ಬೀಳದೆ ಇದ್ದ ಹಾಗೆ. ಇದೆಲ್ಲ ಪೃಥ್ವಿ ಲಕ್ಷಣ. ಇಲ್ಲೆಲ್ಲ ನಾರಾಯಣ ಇದ್ದಾನೆ. ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಗಂಧ ಅಂತ ಹೇಳಿ, ಒಂದೊಂದು ಗುಣ ಅಂತ ಹೇಳಿದ್ರು. ಆದ್ರೆ ಪೃಥ್ವಿಯಲ್ಲಿ 5 ಇದೆ. ಗಂಧ, ಶಬ್ದ, ಸ್ಪರ್ಶ, ರೂಪ, ರಸ. ಪೃಥ್ವಿ ಭೂತದಲ್ಲಿ. ಇನ್ನು ನೀರಿಗೆ ಬಂದಾಗ 3 ಆಗುತ್ತೆ. ತೇಜಸ್ಸಿನಲ್ಲಿ 2, ಸ್ಪರ್ಶ ಮತ್ತು ರೂಪ. ವಾಯುವಿನಲ್ಲಿ ಸ್ಪರ್ಶ 1. ಹೀಗೆ ನೀರಿನ ಪೃಥ್ವಿಯಲ್ಲಿ 4 ಇದೆ ಗಂಧದ ಜೊತೆಗೆ. ನಿಯತವಾದದ್ದು ಗಂಧ ಮತ್ತು 4 ಇದೆ. ತೇಜಸ್ಸಿನಲ್ಲಿ ಅಲ್ಲ, ಅದು ನೀರಿನಲ್ಲಿ 3. ಸ್ಪರ್ಶ ಇದೆ, ಆಮೇಲೆ ಇದು ಗಂಧ ಇದೆ, ರೂಪ ಇದೆ. ತೇಜಸ್ಸಿನಲ್ಲಿ 2, ವಾಯುವಿನಲ್ಲಿ 1. ಈ ಪ್ರಕಾರ ವಿಷ್ಣು ಮತ್ತು ಇತರ ದೇವತೆಗಳು ಈ ಶುಭಾಶುಭ ರೂಪವಾದ ಎಲ್ಲ ತತ್ವ ಕಾರ್ಯಗಳಿಗೆ ಪ್ರೇರಕರು. ಅಶುಭ ಕಾರ್ಯಕ್ಕೆ ಪ್ರೇರಕರಾದರೂ ದೇವತೆಗಳಿಗೆ ಆ ಪಾಪ ಇಲ್ಲ. ಭಗವಂತ ಆಜ್ಞೆ ಮಾಡ್ತಾನೆ, ಅಶುಭ ಕಾರ್ಯಕ್ಕೆ ಅವರು ಪ್ರೇರಕರಾಗ್ತಾರೆ. ಆದ್ರೆ ಅವರು ಹರಿಪೂಜಾ ಅಂತ ಅದನ್ನು ಮಾಡ್ತಾರೆ. ಆದ್ರಿಂದ ಅವ್ರಿಗೆ ಪುಣ್ಯನೇ ಬರ್ತದೆ. ಪಾಪ ಕಾರ್ಯಕ್ಕೆ ಪ್ರೇರಕರಾದರೂ ದೇವತೆಗಳಿಗೆ ಬರೋದು ಪುಣ್ಯನೇ. ಅಸುರರು ಅಶುಭ ಮಾತ್ರಕ್ಕೆ ಪ್ರೇರಕರು. ದೇವತೆಗಳಂತೆ 2ಕ್ಕಿಲ್ಲ, ಅಶುಭ ಮಾತ್ರಕ್ಕೆ ಪ್ರೇರಕರು. ದೇವತೆಗಳು ಶುಭಾಶುಭಕ್ಕೆ ಪ್ರೇರಕರು. ಆದ್ರೆ ಅಶುಭದ ಫಲ ಅವರಿಗಿಲ್ಲ ಅಷ್ಟೇ. ಅಸುರರಿಗೆ ಬರೋ ದುಃಖ ಏನು ಅಂದ್ರೆ, ದೇಹಕ್ಕೆ ಅಭಿಮಾನಿ ಅಸುರ, ಅವನಿಗೆ ಹುಟ್ಟು ಜನ್ಮ ಪಡಿತೀವಲ್ಲ, ಈ ದುಃಖ ದೇಹಾಭಿಮಾನಿ ಅಸುರನಿಗೆ. ನಿದ್ದೆ ಬರಲಿಲ್ಲ, ಇಂಥ ದುಃಖ ಎಲ್ಲ ಇಂದ್ರಿಯಾಭಿಮಾನಿ ಅಸುರನಿಗೆ. ಹಸಿವೆ ಮುಂತಾದ ದುಃಖ ಬಂದ್ರೆ ಅದು ಅಸುರರಿಗೆ. ದೇವತೆಗಳಿಗೆ, ನಮಗೆ ಹಸಿವಾದಾಗ ದೇವತೆಗಳಿಗೆ ದುಃಖ ಆಗೋದಿಲ್ಲ. ಅವರಿಗೆ ತಿನ್ಲಿಕ್ಕೆ ಸಾಧನ ಅಷ್ಟೇನೆ, ಭಗವದ್ ರೂಪ ಸಾಕ್ಷಾತ್ಕಾರ ಪಡ್ಲಿಕ್ಕೆ ಸಾಧನ. ಆದ್ರೆ ನಮಗೆ ದುಃಖ, ಅಸುರರಿಗೆ ದುಃಖ, ಪ್ರಾಣಾಭಿಮಾನಿ ಅಸುರರಿಗೆ ದುಃಖ. ಹೆದರಿಕೆ, ಆಸೆ, ಅದು ಈಡೇರದಿದ್ದಾಗ ಬರೋ ದುಃಖ, ಇದೆಲ್ಲ ಮನೋಮಾನಿ ಅಸುರನಿಗೆ.
ಕೇವಲ ಆಂತರಿಕ ದುಃಖ ಏನಾಗ್ತದೆ ಅದು ಬುದ್ಧಿಮಾನಿ ಅಸುರನಿಗೆ. ನಾವು ಬಹಳ ಕೆಳಮಟ್ಟದವರು ಅನ್ನೋ ಅನುಸಂಧಾನದಿಂದ ಬರೋ ದುಃಖ ಅಹಂ ತತ್ವಾಭಿಮಾನಿ ಅಸುರನಿಗೆ. ಹಳೆಯದನ್ನ ಸ್ಮರಣೆ ಮಾಡಿಕೊಂಡು ದುಃಖ ಬರ್ತದೆ ಕೆಲವರಿಗೆ. ಅದೆಲ್ಲ ಚಿತ್ತಮಾನಿ ಅಸುರನಿಗೆ. ನೆನಪು ಮಾಡಿಕೊಂಡು ಬರೋ ದುಃಖ ಎಲ್ಲ ಚಿತ್ತದ ಅಭಿಮಾನಿ ಅಸುರನಿಗೆ. ಎಲ್ಲ ಸೇರಿ ಕಲಿಗೆ. ಇನ್ನು ಹಿಂದೆ ಒಂದು ಪುರುಷ ಯಜ್ಞ ಅಂತ ಒಂದು ಶುರು ಮಾಡಿದ್ರು. ಅದರಲ್ಲಿ ಕೆಲವು ಅಂಶ ಬಾಕಿ ಇತ್ತು, ಅದನ್ನು ಈಗ ಹೇಳ್ತಾರೆ. ಪ್ರಕ್ರಾಂತೆ ಪುರುಷ ಯಜ್ಞ. ಈ ಯಜ್ಞದಲ್ಲಿ ದೀಕ್ಷಾ ಅಂತ ಒಂದುಂಟು. ಜೀವನ ಯಜ್ಞದಲ್ಲಿ ದೀಕ್ಷಾ ಯಾವುದು ಅಂತಂದ್ರೆ ಹಸಿವೆ, ಬಾಯಾರಿಕೆ, ಜನ್ಮ, ಆದಿ ವ್ಯಾಧಿಗಳು, ಅದರಿಂದ ಬರೋ ಬಹಳ ಕಷ್ಟದ ಪರಿಸ್ಥಿತಿ, ಇದನ್ನೆಲ್ಲ ದೀಕ್ಷಾ ಅಂತ ಇಟ್ಕೋಬೇಕು. ಆ ದೀಕ್ಷೆಗೆ ಅಭಿಮಾನಿ ಸ್ವಯಂಭವ ಮನುವಿನ ಹೆಂಡತಿ ಶತರೂಪ. ದೀಕ್ಷೆಗೆ ಅಭಿಮಾನಿ. ಇನ್ನು ಊಟ ಮಾಡೋದು, ಕುಡಿಯೋದು, ಸುಖಾವಸ್ಥೆ, ಇದೆಲ್ಲ ಯಜ್ಞದಲ್ಲಿ ಮಾಡುವ ಉಪಸದ ಅನ್ನೋ ಕೆಲಸ ಇದೆ. ಯಜಮಾನ ಮಾಡುವಂಥ ಉಪಸದ ಅನ್ನೋ ಕೆಲಸ ಅದರ ಸ್ಥಾನದಲ್ಲಿ ಬರ್ತದೆ. ಈ ಜೀವನದಲ್ಲಿ ನಗ್ತೇವೆ, ತಾಂಬೂಲ ತಿಂತೇವೆ, ರಮಣಾದಿಗಳು, ಗಮನಾಗಮನ, ಶವದಾಹ ಇತ್ಯಾದಿ ಕಾರ್ಯಗಳನ್ನು ನಡೀತದೆ. ಯಜ್ಞದಲ್ಲಿ ಸ್ತುತ ಶಸ್ತ್ರ ಅಂತ 2 ಕಾರ್ಯ ಇದೆ, ಅದಕ್ಕೆ ಸಮಾನ ಅಂತ ಭಾವಿಸಬೇಕು. ಋಗ್ವೇದ ಹೇಳಿದ್ರೆ ಅದು ಇದು ಸಾಮಗಾನ ಇಲ್ಲದೆ ಹೇಳಿದ್ರೆ ಶಸ್ತ್ರ, ಸಾಮಗಾನ ಅಳವಡಿಸಿದ್ರೆ ಸ್ತೋತ್ರ. ಅದಕ್ಕೆ ಸಮಾನವಾದದ್ದು ಈ ನಗುವುದು, ತಾಂಬೂಲ ಭಕ್ಷಣ, ಮೈಥುನ ಇತ್ಯಾದಿಗಳು. ದೇಹಕ್ಕೆ ಕ್ಲೇಶ ಆಗ್ತದೆ, ಕಾಯ ಕ್ಲೇಶ. ಏನೇನು ವೇದಾಭ್ಯಾಸ ಮಾಡ್ತೇವೆ, ಕಾಯ ಕ್ಲೇಶ ಪಡ್ತೇವೆ, ಚಿಂತನೆ ಮಾಡ್ತೇವೆ, ಅನ್ನಾದಿ ದಾನ ಮಾಡೋದು, ಏನು ಆಮೇಲೆ ರುಜುತ್ವ ಪ್ರಾಮಾಣಿಕವಾಗಿರೋದು, ನಿಷ್ಠುರ ಮಾತಾಡದೇ ಇರೋದು, ಯಾರನ್ನು ಹಿಂಸೆ ಮಾಡದೇ ಇರೋದು, ಸತ್ಯ ನುಡಿಯೋದು, ಇದೆಲ್ಲ ನಮ್ಮ ಜೀವನದ ಯಜ್ಞದ ದಕ್ಷಿಣೆ. ಇದಕ್ಕೆ ಅಭಿಮಾನಿ ಸ್ವಯಂಭವಮನು. ಹೀಗೆ ಹಿಂದೆ ಯಜ್ಞ ಪ್ರಕ್ರಾಂತವಾಗಿತ್ತು. ಅದರಲ್ಲಿ ಉಳಿದ ಅಂಶ ಇಲ್ಲಿ ಹೇಳಿ ತತ್ವಕಾರ್ಯ ಅನ್ನೋ ಪ್ರಕರಣವನ್ನ ಮುಗಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ಪ್ರಭಂಜನ ತೆಗಿಯ.